ನಿರಾಕರಿಸಿದನು. ಭಾಗವತನ ಮರಣದಿಂದ ಕೋಪಗೊಂಡ ಘಟೋತ್ಕಚನು ದುರ್ಯೋಧನನ ಬಳಿ ಶಕ್ತಿಯುತವಾದ ಯುಗದ ಬೆಂಕಿಯನ್ನು ಹೋಲುವ ತೀಕ್ಷ್ಣವಾದ ಬಾಣವನ್ನು ಹಾರಿಸಿದನು. ಆದರೆ ದುರ್ಯೋಧನನ ಪರಾಕ್ರಮಶಾಲಿ ಯೋಧನಾದ ಸಂಜಯನು ತ್ವರಿತವಾಗಿ ಪ್ರತಿಕ್ರಿಯಿಸಿ ಘಟೋತ್ಕಚನ ದಾಳಿಯನ್ನು ಗಮನಿಸಿದನು. ಆತ ಭೀಷ್ಮನಿಗೆ ಎಚ್ಚರಿಕೆಯನ್ನು ಕೂಗಿದನು. ಅವನು ತೀವ್ರ ಕಾಳಜಿಯೊಂದಿಗೆ ಆತನ ಬಳಿಗೆ ಬಂದನು. ಭೀಷ್ಮನು ಹೇಳಿದನು, ಈ ಉಗ್ರ ಗರ್ಜನೆಗಳು ಹಿಡಿಮನ ಮಗನು ರಾಜ ದುರ್ಯೋಧನನೊಂದಿಗೆ ಹೋರಾಡುತ್ತಿದ್ದಾನೆ ಎಂಬುದನ್ನು ಸೂಚಿಸುತ್ತವೆ. ರಾಕ್ಷಸನು ಯಾವುದೇ ಪ್ರಾಣಿಯಿಂದ ಯುದ್ಧದಲ್ಲಿ ಸೋಲಲು ಅಸಮರ್ಥನಾಗಿದ್ದಾನೆ. ಈ ಮಾತುಗಳೊಂದಿಗೆ ಪರಾಕ್ರಮಶಾಲಿ ಯೋಧರು ತಮ್ಮ ರಾಜನನ್ನು ರಕ್ಷಿಸಲು ಆತುರಪಟ್ಟರು ಮತ್ತು ಘಟೋತ್ಕಚನ ಪಡೆಗಳು ಮತ್ತು ದುರ್ಯೋಧನನ ವಿಭಜನೆಯ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಬಾಣಗಳು ಗಾಳಿಯಲ್ಲಿ ಹಾರುವ ಹಾವುಗಳಂತೆ ಹಾರಿಹೋದವು. ಘಟೋತ್ಕಚನ ಕೋಪಕ್ಕೆ ಯಾವುದೇ ಮಿತಿಯಿರಲಿಲ್ಲ, ಏಕೆಂದರೆ ಅವನು ಸೋಮದತ್ತನ ಮಟ್ಟವನ್ನು ಒಂದು ಅಗಲವಾದ ತಲೆಯ ಬಾಣದಿಂದ ಕತ್ತರಿಸಿದನು. ವಲ್ಹಿಕಾಳ ಎದೆಯನ್ನು 3 ದಂಡೆಗಳಿಂದ ಚುಚ್ಚಿದನು ಮತ್ತು ಒಂದೇ ಬಾಣದಿಂದ ಕೃಪೆಗೆ ಹೊಡೆದನು. ರಾಕ್ಷಸರ ರಾಜಕುಮಾರನು ತನ್ನ ವಿಧ್ವಂಸಕ ಕೃತ್ಯವನ್ನು ಮುಂದುವರಿಸಿದನು. ಭೂಮಿಗೆ ನುಗ್ಗಿದ ಅನೇಕ ಬಾಣಗಳಿಂದ ಭೂರಿಶ್ರವರನ್ನು ಕೊಂದು ವಿವಿಂಸತಿಯ ರಥವನ್ನು ಹೊಡೆದು ಜಯದತ್ತನ ಬಿಲ್ಲನ್ನು ಕತ್ತರಿಸಿದನು. ಅವನು ರಾಜ ಬೃಹದ್ವಾಲನ 4 ಕುದುರೆಗಳನ್ನು ಕೊಂದು ತನ್ನನ್ನು ತಾನೇ ಸೌಮ್ಯವಾದ ಬಾಣದಿಂದ ಚುಚ್ಚಿದನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಘಟೋತ್ಕಚನು ವಿಷಪೂರಿತ ಹಾವುಗಳನ್ನು ಹೋಲುವ ಅನೇಕ ಪ್ರಕಾಶಮಾನವಾದ ಬಾಣಗಳನ್ನು ಹಾರಿಸಿ ಅನ್ನು ಚುಚ್ಚಿದನು. ಸೂರ್ಯನು ಕುರುಕ್ಷೇತ್ರದ ಯುದ್ಧಭೂಮಿಯ ಮೇಲೆ ಅಪ್ಪಳಿಸಿ ಉದ್ಭವಿಸಲಿರುವ ಅವ್ಯವಸ್ಥೆಯ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಾನೆ. ಸಂಜಯನು ಹಿಡಿಮ್ಮನ ಪ್ರಬಲ ರಾಕ್ಷಸನಾದ ಘಟೋತ್ಕಚನನ್ನು ಅಜಾಗರೂಕತೆಯಿಂದ ತ್ಯಜಿಸಿ ಅವನ ಕಣ್ಣುಗಳು ಕೋಪದಿಂದ ಹೊತ್ತಿ ಉರಿಯುತ್ತಿರುವುದನ್ನು ನೋಡುತ್ತಿದ್ದನು. ಹಿಂದಿನ ಯುದ್ಧಗಳಿಂದ ಇನ್ನೂ ತತ್ತರಿಸುತ್ತಿದ್ದ ಧೃತರಾಷ್ಟ್ರ ಸೇನೆಯು ಅಸ್ತವ್ಯಸ್ತವಾಗಿ ಹಿಂದೆ ಸರಿಯಿತು. ಘಟೋತ್ಕಚನು ದುರ್ಯೋಧನನ ಮೇಲೆ ಬೀಳುತ್ತಿದ್ದಂತೆ ರಾಜನ ಸ್ವಂತ ಯೋಧರು ಅವನ ಕಡೆಗೆ ಒಟ್ಟುಗೂಡಿ ತಮ್ಮ ಬಿಲ್ಲುಗಳನ್ನು ಎಳೆಯುತ್ತಾ ಮತ್ತು ಶರತ್ಕಾಲದ ಮಳೆಯಂತೆ ರಾಕ್ಷಸನ ಮೇಲೆ ಸುರಿದ ಬಾಣಗಳ ಆಲಿಕಲ್ಲುಗಳನ್ನು ಹಾರಿಸಿದರು. ಘಟೋತ್ಕಚನು ಶೌರ್ಯದಿಂದ ಹೋರಾಡುತ್ತಿರುವಾಗ ಗಾಳಿ, ರಕ್ತ ಮತ್ತು ಬೆವರಿನ ಪರಿಮಳದಿಂದ ತುಂಬಿತ್ತು. ಅವನ ಗರ್ಜನೆಗಳು ಯುದ್ಧಭೂಮಿಯಾದ್ಯಂತ ಗುಡುಗುಗಳಂತೆ ಪ್ರತಿಧ್ವನಿಸುತ್ತಿದ್ದವು. ಆದರೆ ಹೆಚ್ಚಿನ ಸಂಖ್ಯೆಯ ಹೊರತಾಗಿಯೂ ಘಟೋತ್ಕಚನು ತನ್ನ ದೇಹವನ್ನು ಚುಚ್ಚಿದ ಬಾಣಗಳ ನಡುವೆ ತಪ್ಪಿಸಿಕೊಂಡು ನೇಯ್ಗೆ ಮಾಡುತ್ತಾ ತನ್ನ ನೆಲವನ್ನು ಹಿಡಿದಿದ್ದನು. ಅವನ ಕೂಗು ಇನ್ನೂ ಜೋರಾಗಿ ಬೆಳೆಯಿತು, ವಾತಾವರಣದ ಬಟ್ಟೆಯನ್ನು ಛಿದ್ರಗೊಳಿಸಿತು. ಹಿಂದೂ ಪುರಾಣಗಳ ಬಲವಾದ ಹದ್ದು ತರಹದ ಪ್ರಾಣಿಯಾದ ಗರುಡನಂತೆ ಗಾಳಿಯಲ್ಲಿ ಮೇಲೇರುವವರೆಗೆ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಪಾಂಡವರ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಹೆಚ್ಚುತ್ತಿರುವ ಕಾಳಜಿಯೊಂದಿಗೆ ನೋಡುತ್ತಿದ್ದನು. ಘಟೋತ್ಕಚನು ತನ್ನಂತೆಯೇ ಶತ್ರುವಿನ ಪಡೆಗಳಿಂದ ಸುತ್ತುವರಿದಿದ್ದಾನೆ ಎಂದು ಅವನಿಗೆ ತಿಳಿದಿತ್ತು. ತನ್ನ ನಿಷ್ಠಾವಂತ ಸಹೋದರ ಭೀಮನನ್ನು ತನ್ನ ಕಡೆಗೆ ಕರೆಸಿದ ಯುಧಿಷ್ಠಿರನು ಹೋಗಿ, ರುಕೋದರ ನಮ್ಮ ಶತ್ರುಗಳಿಂದ ಎಲ್ಲಾ ಕಡೆಗಳಿಂದ ಸುತ್ತುವರಿದಿರುವ ಹಿಡಿಂಬನ ಮಗನಿಗೆ ಸಹಾಯ ಮಾಡಿ. ಭೀಮನು ತನ್ನ ನಿಷ್ಠಾವಂತ ಸಹಚರರೊಂದಿಗೆ ತನ್ನ ನೆರಳಿನಲ್ಲೇ ಯುದ್ಧ ಭೂಮಿಯಾದ್ಯಂತ ಓಡುತ್ತಾ ಕಾರ್ಯಪ್ರವೃತ್ತರಾದರು.
ಸತ್ಯದೂತಿ ಸೌಚಿತಿ ಶ್ರೇಣಿ ಮತ್ತು ಸುದನ ಮತ್ತು ಅಭಿಮನ್ಯು ಆಕ್ರಮಣವನ್ನು ಮುನ್ನಡೆಸಿದರು. ಅವರ ಯುದ್ಧದ ಕೂಗುಗಳು ಘಟೋತ್ಕಚನ ಸ್ಥಾನದ ಮೇಲೆ ಬೀಳುವಾಗ ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಈ ಬಲವರ್ಧನೆಗಳ ಆಗಮನವು ಯುದ್ಧ ಭೂಮಿಯ ಮೇಲೆ ಚಂಡಮಾರುತವು ಅಪ್ಪಳಿಸಿದಂತೆ ಇತ್ತು. ಭೀಮ ಮತ್ತು ಅವನ ಒಡನಾಡಿಗಳು ಪಟ್ಟುಬಿಡದ ಉಗ್ರತೆಯಿಂದ ಮುಂದುವರಿದಾಗ ಧೃತರಾಷ್ಟ್ರನ ಸೈನ್ಯವು ಅಲುಗಾಗಿತ್ತು. ಅವರ ಸಾಲುಗಳು ಮುರಿಯಲು ಪ್ರಾರಂಭಿಸಿದವು. ಆನೆಗಳು ಆನೆಗಳೊಂದಿಗೆ, ಕುದುರೆಗಳೊಂದಿಗೆ ಕುದುರೆಗಳು ಮತ್ತು ಅವ್ಯವಸ್ಥೆಯ ಕೋಲಾಹಲದಲ್ಲಿ ಮನುಷ್ಯರೊಂದಿಗೆ ಘರ್ಷಣೆ ನಡೆಸಿದವು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸಂಜಯನು ವಿಸ್ಮಯದಿಂದ ನೋಡುತ್ತಿದ್ದನು. ಅವನ ಮಾತುಗಳು ತನ್ನ ಮುಂದೆ ನಡೆಯುತ್ತಿರುವ ಘಟನೆಗಳೊಂದಿಗೆ ವೇಗವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಗಲಿಲ್ಲ. ಭೀಮನ ಸೈನ್ಯವು ಘಟೋತ್ಕಚನ ಸ್ಥಾನದ ಮೇಲೆ ಮುಂದುವರಿದಾಗ ಅವರ ಯುದ್ಧದ ಕೂಗುಗಳು ಮತ್ತು ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯು ಯುದ್ಧ ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುವ ಕೋಲಾಹಲವನ್ನು ಸೃಷ್ಟಿಸಿತು. ಅವರ ಕಾಲುಗಳ ಕೆಳಗೆ ಭೂಮಿಯು ನಡುಗಿತು ಎಂದು ಅವನು ಉದ್ಧರಿಸಿದನು. ಈ ಅವ್ಯವಸ್ಥೆಯ ನಡುವೆ ಎರಡೂ ಕಡೆಯ ಯೋಧರು ರಕ್ತಪಿಪಾಸು ಮತ್ತು ಕೋಪದಿಂದ ಘರ್ಷಣೆ ನಡೆಸಿದರು. ಮನುಷ್ಯರು, ಆನೆಗಳು ಮತ್ತು ಕುದುರೆಗಳು ನೆಲಕ್ಕೆ ಬಿದ್ದು ಅವರ ದೇಹಗಳು ಮುರಿದು ಗುರುತಿಸಲಾಗದಷ್ಟು ಕೊಳೆತು ಹೋಗಿದ್ದರಿಂದ ಗಾಳಿ ಸಾವು ಮತ್ತು ವಿನಾಶದ ವಾಸನೆಯಿಂದ ತುಂಬಿತ್ತು. ಮತ್ತು ಇನ್ನೂ ನಡುವೆ ತನ್ನದೇ ಸೈನ್ಯವು ಭೀಮನ ಪ್ರಬಲ ಹೊಡೆತಗಳಿಗೆ ಬೀಳುತ್ತಿರುವುದನ್ನು ನೋಡಿದ ರಾಜ ದುರ್ಯೋಧನನ ಕೋಪವು ಯುದ್ಧಭೂಮಿಯಲ್ಲಿ ಕುದಿಯಿತು. ಅವನು ಪಾಂಡವ ಯೋಧನ ಮೇಲೆ ದಾಳಿ ಮಾಡಿದನು. ಅವನ ದೊಡ್ಡ ಬಿಲ್ಲು ಇಂದ್ರನ ಸಿಡಿಲಿನಂತೆ ಹೊಳೆಯಿತು ಮತ್ತು ಭೀಮಸೇನನ ಮೇಲೆ ಸುರಿದ ಬಾಣಗಳ ಆಲಿಕಲ್ಲುಗಳನ್ನು ಬಿಡಲಾಯಿತು. ದುರ್ಯೋಧನನ ತೀಕ್ಷ್ಣವಾದ ಅರ್ಧಶಬ್ದಾಕಾರದ ದಂಡೆಯಿಂದ ಚುಚ್ಚಿದ ಪಾಂಡುವಿನ ಮಗನು ಎಡವಿ ಬಿದ್ದನು, ಆದರೆ ಶರಣಾಗಲು ನಿರಾಕರಿಸಿದನು. ಭೀಮನು ತನ್ನ ಸ್ಥಾನವನ್ನು ಮರಳಿ ಪಡೆಯಲು ಹೆಣಗಾಡುತ್ತಿರುವಾಗ ಪರಾಕ್ರಮಶಾಲಿ ರಾಕ್ಷಸನಾದ ಘಟೋತ್ಕಚನು ತನ್ನ ತಂದೆಯ ಸಂಕಟವನ್ನು ನೋಡಿ ಕೋಪಗೊಂಡನು. ಅವನು ಯುದ್ಧಕ್ಕೆ ಹಾರಿ ತನ್ನ ಸಂಬಂಧಿಕರಿಂದ ಸುತ್ತುವರಿದು ದ್ರೋಣನ ಮಗ ಅಶ್ವತ್ಥಾಮನನ ಕಡೆಗೆ ಧಾವಿಸಿದನು. ಎರಡೂ ಕಡೆಯ ಯೋಧರು ಘರ್ಷಣೆ ಮಾಡುವಾಗ ಉಕ್ಕಿನ ಘರ್ಷಣೆ ಶಬ್ದದಿಂದ ಗಾಳಿಯು ದಟ್ಟವಾಯಿತು. ಭೀಮನು ದುರ್ಯೋಧನ ಬಾಣದಿಂದ ಇನ್ನೂ ಅಲುಗಾಡುತ್ತಿದ್ದಾಗ ಅವನ ಧ್ವಜದ ದಂಡೆಯನ್ನು ಹಿಡಿದುಕೊಂಡು ಪರ್ವತದಂತೆ ದೃಢವಾಗಿ ನಿಂತನು. ಮುಂದೆ ಏನಾಗುತ್ತದೆಯೋ ಅದನ್ನು ಎದುರಿಸಲು ಸಿದ್ಧನಾಗಿದ್ದನು. ರಾಜ ದುರ್ಯೋಧನ ಮತ್ತು ಅಶ್ವತ್ಥಾಮನು ಅವನ ಕಡೆಗೆ ಧಾವಿಸಿದರು. ಅವರ ಮುಖಗಳು ಕೋಪದಿಂದ ತಿರುಗಿದವು. ಭೀಮಸೇನನು ಧೈರ್ಯದಿಂದ ಮುಂದೆ ತನ್ನ ಗದೆಯನ್ನು ಸಿದ್ಧವಾಗಿಟ್ಟುಕೊಂಡನು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಎರಡೂ ಕಡೆಯಿಂದ ಅನೇಕ ಪ್ರಬಲ ಯೋಧರು ಈ ಯುದ್ಧದಲ್ಲಿ ಸೇರಿಕೊಂಡರು. ಭೀಮನನ್ನು ರಕ್ಷಿಸಲು ಮತ್ತು ಕೌರವರನ್ನು ಹಿಮ್ಮೆಟ್ಟಿಸಲು ನಿರ್ಧರಿಸಿದ ಅಭಿಮನ್ಯು ಪಾಂಡವರ ಮೇಲೆ ದಾಳಿ ನಡೆಸಿದರು. ಆದಾಗ್ಯೂ ಧೃತರಾಷ್ಟ್ರರು ಶರಣಾಗಲು ನಿರಾಕರಿಸಿದರು ಮತ್ತು ಅವರ ಯೋಧರು ಉಕ್ಕಿನ ಮತ್ತು ಬಾಣಗಳ ಉನ್ಮಾದದಲ್ಲಿ ಪಾಂಡವರೊಂದಿಗೆ ಘರ್ಷಣೆ ನಡೆಸಿದರು. ಭೀಮನ ಶಕ್ತಿಯು ಅಸಾಧಾರಣವಾಗಿತ್ತು, ಆದರೆ ಶೀಘ್ರದಲ್ಲೇ ಅವನನ್ನು ದ್ರೋಣನ ಮಗ ಮತ್ತು ಕೌರವ ಸೇನೆಯ ಇತರ ಮಹಾನ್ ಬಿಲ್ಲುಗಾರರು ಸುತ್ತುವರಿದರು. ಅವರು ಅವನನ್ನು ಕೆಳಗಿಳಿಸಲು ವಿವಿಧ ರೀತಿಯ ಶಸ್ತ್ರಾಸ್ತ್ರಗಳನ್ನು ಎಸೆದರು. ಭೀಮಸೇನನು ಮುಳುಗಿ ಹೋಗುತ್ತಾನೆ ಎಂದು ತೋರುವಾಗ ಕೆಳನಾಡಿನ ವೀರರಾಜ ಮತ್ತು ಭೀಮನ ಆತ್ಮೀಯ ಸ್ನೇಹಿತ ನೀಲನು ಯುದ್ಧಕ್ಕೆ ಧಾವಿಸಿದನು. ಇಬ್ಬರು ಯೋಧರು ಬಿಲ್ಲುಗಾರಿಕೆಯ ಅದ್ಭುತ ಪ್ರದರ್ಶನದಲ್ಲಿ ಘರ್ಷಣೆ ನಡೆಸಿದರು. ಅವರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಾಣಗಳು ವೇಗವಾಗಿ ಮತ್ತು ನೇರವಾಗಿ
ಹಾರುತ್ತಿದ್ದವು. ದ್ರೋಣನ ಮಗನು ಒಮ್ಮೆ ಅಶೇಯದಾನವ ವಿಪ್ರಾಚಿಟ್ಟಿಯನ್ನು ಸೋಲಿಸಿದಂತೆಯೇ ನೀಲನ ಚೆನ್ನಾಗಿ ಹೊಡೆದ ಬಾಣಗಳಿಂದ ಚುಚ್ಚಲ್ಪಟ್ಟನು. ಕೋಪಗೊಂಡ ಅಶ್ವತ್ಥಾಮನ್ ತನ್ನದೇ ಆದ ಬಿಲ್ಲನ್ನು ಹೊರತೆಗೆದು ನೀಲಾದ ಮೇಲೆ ಕೆಲವು ಪ್ರಕಾಶಮಾನವಾದ ದಂಡೆಗಳನ್ನು ಎಸೆದಲಿದ್ದವು. ತನ್ನ ಪರಾಕಾಷ್ಠೆಯನ್ನು ತಲುಪುತ್ತಿದ್ದಂತೆ ಘಟೋತ್ಕಚನು ದ್ರೋಣ ಮಗನನ್ನು ಗೊಂದಲಕ್ಕೀಡು ಮಾಡಿದ ತೀವ್ರವಾದ ಭ್ರಮೆಯನ್ನು ಹುಟ್ಟುಹಾಕಿದನು ಮತ್ತು ಕೌರವ ಸೈನ್ಯವನ್ನು ಅವ್ಯವಸ್ಥೆಗೆ ದೂಡಿದನು. ಎರಡು ಕಡೆಯ ಯೋಧರು ಪರಸ್ಪರ ಬೀಳುವುದನ್ನು ಕಂಡರು. ಅವರ ಕುದುರೆಗಳು ಮತ್ತು ಕುದುರೆ ಸವಾರರು ಸಾವಿರಾರು ಸಂಖ್ಯೆಯಲ್ಲಿ ನರಳಿದರು. ಕೌರವರು ತಮ್ಮ ಡೇರೆಗಳ ಕಡೆಗೆ ಓಡಿ ಹೋದಾಗ ಭಯಭೀತರಾದರು. ಈ ಭ್ರಮೆಯ ವಿರುದ್ಧ ದೃಢವಾಗಿ ನಿಲ್ಲಲು ದೇವವ್ರತ ಮತ್ತು ಸಂಜಯರ ಕೂಗುಗಳಿದ್ದರೂ ಕೌರವ ಸೇನೆಯು ಕೇಳಲು ನಿರಾಕರಿಸಿತು. ಅವರು ಎಲ್ಲಾ ದಿಕ್ಕುಗಳಲ್ಲಿ ಓಡಿ ಹೋದರು. ಯುದ್ಧಭೂಮಿಯನ್ನು ಪಾಂಡವರಿಗೆ ಬಿಟ್ಟರು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಲಿಯೋನಿನ್ ಕೂಗುಗಳ ಶಬ್ದವು ಪ್ರತಿಧ್ವನಿಸಿತು. ಸೂರ್ಯನು ಯುದ್ಧಭೂಮಿಯ ಮೇಲೆ ಮುಳುಗಿ ಹತ್ಯಾಕಾಂಡದ ಮೇಲೆ ಚಿನ್ನದ ಹೊಳಪನ್ನು ಬೀರುತ್ತಲೇ ಇದ್ದನು. ರಾಜ ದುರ್ಯೋಧನನು ತನ್ನ ಮೊಮ್ಮಗನಾದ ಭೀಷ್ಮನ ಬಳಿಗೆ ವಿನಮ್ರತೆಯಿಂದ ಮತ್ತು ಗೌರವದಿಂದ ಬಂದನು. ರಾಜನ ಕಣ್ಣುಗಳು ಮುಸುಕಾಗಿದ್ದವು. ಅವನ ಭುಜಗಳು ಸೋಲಿನಲ್ಲಿ ಕುಸಿದವು. ಅವನು ತನ್ನ ವಿಜಯದ ಕಥೆಯನ್ನು ವಿವರಿಸಲು ಪ್ರಾರಂಭಿಸಿದನು. ಆದರೆ ಅದು ಒಂದು ಟೊಳ್ಳಾದ ವಿಜಯವಾಗಿತ್ತು, ಏಕೆಂದರೆ ಅವನು ಪಾಂಡವರ ವಿರುದ್ಧ ಸೋತಿದ್ದನು. ಭೀಷ್ಮನು ಗಮನವಿಟ್ಟು ಆತನ ಮಾತನ್ನು ಕೇಳಿದನು. ದುರ್ಯೋಧನನು ಮಾತು ಮುಗಿಸಿದಾಗ ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ಇದ್ದವು, ಹಿತವಾದ ಮತ್ತು ಶಾಂತವಾದವು. ನನ್ನ ಪ್ರಿಯ ರಾಜ, ಅವನು ಹೇಳಿದನು, ಯುದ್ಧದಲ್ಲಿ ಯಾವಾಗಲೂ ತನ್ನನ್ನು ತಾನು ರಕ್ಷಿಸಿಕೊಳ್ಳಬೇಕು. ಯಾವುದೇ ಕಾರಣಕ್ಕೂ ವಿಜಯವನ್ನು ಬಯಸುವುದು ಬುದ್ಧಿವಂತಿಕೆಯಲ್ಲ. ದುರ್ಯೋಧನನು ತನ್ನ ಕಣ್ಣುಗಳನ್ನು ಮೇಲಕ್ಕೆತ್ತಿ ಮಾರ್ಗದರ್ಶನಕ್ಕಾಗಿ ಬೇಡಿಕೊಂಡನು. ಭೀಷ್ಮನು ಮುಂದುವರಿಸಿದನು, ನೀನು ಪಾಂಡವರ ವಿರುದ್ಧ ರಾಜನಾಗಿ ಗೌರವ ಮತ್ತು ಪ್ರಾಮಾಣಿಕತೆಯಿಂದ ಹೋರಾಡಬೇಕು. ನೀನು ಘಟೋತ್ಕಚನನ್ನು ಸೋಲಿಸಲು ಬಯಸಿದರೆ ನಾನು ನಿನಗೆ ನನ್ನ ಆಶೀರ್ವಾದವನ್ನು ನೀಡುತ್ತೇನೆ. ಆದರೆ ಮೊದಲು ಅವನನ್ನು ಎದುರಿಸಲು ಯೋಗ್ಯನಾದ ಇನ್ನೊಬ್ಬ ಯೋಧನನ್ನು ನಾವು ಕಂಡುಕೊಳ್ಳಬಹುದೇ ಎಂದು ನೋಡೋಣ. ಪ್ರಾಗ್ಜ್ಯೋತಿಷರ ಪರಾಕ್ರಮಶಾಲಿ ರಾಜನಾದ ಭಗದತ್ತನನ್ನು ಯುದ್ಧಭೂಮಿಗೆ ಕರೆಸಲಾಯಿತು. ಭೀಷ್ಮನ ಧ್ವನಿಯು ಮೈದಾನದಾದ್ಯಂತ ಪ್ರತಿಧ್ವನಿಸಿತು. ಹೊರಟು ಹೋಗು, ಓ ಮಹಾನ್ ದೊರೆ, ಘಟೋತ್ಕಚನನ್ನು ಯುದ್ಧದಲ್ಲಿ ಎದುರಿಸು ಮತ್ತು ಅವನಿಗೆ ನಿನ್ನ ಪರಾಕ್ರಮವನ್ನು ತೋರಿಸು. ಮಹಾ ಗರ್ಜನೆಯೊಂದಿಗೆ ಭಾಗವತನು ತನ್ನ ಆನೆ ಸುಪ್ರತೀಕದ ಮೇಲೆ ಹೊರಟನು. ಆ ಪ್ರಾಣಿಯು ಶಕ್ತಿ ಮತ್ತು ವೇಗದ ಅದ್ಭುತವಾಗಿತ್ತು. ಅದರ ದೇವಾಲಯಗಳು ಬಾಣಗಳಿಂದ ಹರಿದವು. ಅದರ ದೇಹವು ಅದರ ಗಾಯಗಳ ರಸದೊಂದಿಗೆ ಹೊಳೆಯುತ್ತಿತ್ತು. ಭಾಗವತನು ವೇಗವಾಗಿ ಚಲಿಸುವ ರಥವನ್ನು ಮುನ್ನಡೆಸುವ ಸಾರಥಿಯಂತೆ ಅದರ ಮೇಲೆ ಸವಾರಿ ಮಾಡಿದನು. ಚಂಡಮಾರುತದ ಮೋಡದಂತೆ ಅದರ ತಲೆಯಿಂದ ಬಾಣಗಳನ್ನು ಚದುರಿಸಿದಲ್ಲಿದ್ದವು ಉಲ್ಲಣಗೊಂಡಿತು. ಎರಡು ಕಡೆಯ ಯೋಧರು ಉಕ್ಕಿನ ಮತ್ತು ಜ್ವಾಲೆಯ ಉನ್ಮಾದದಲ್ಲಿ ಘರ್ಷಣೆ ನಡೆಸಿದರು. ಆನೆಗಳು ಘರ್ಷಣೆ ಮಾಡುವಾಗ ತಮ್ಮ ಕೋಪವನ್ನು ಚಿಮ್ಮಿಸಿದವು. ಅವುಗಳ ದಂತಗಳು ಪರಸ್ಪರರ ಮಾಂಸವನ್ನು ಹರಿದು ಹಾಕಿದವು. ಲಿಯೋನಿನ್ ಗರ್ಜನೆಗಳ ಶಬ್ದವು ಯುದ್ಧಭೂಮಿಯಾದ್ಯಂತ ಪ್ರತಿಧ್ವನಿಸಿತು. ಗಾಯಗೊಂಡವರ ಕೂಗುಗಳೊಂದಿಗೆ ಬೆರೆತಿತ್ತು. ಚಂಡಮಾರುತದ ಮೋಡದಿಂದ ಮಳೆಯ ಹನಿಗಳಂತೆ ಹಾರುತ್ತಿದ್ದ ತನ್ನ ಬಾಣಗಳನ್ನು ಭೀಮಸೇನನತ್ತ ಹಾರಿಸಿದನು. ಆದರೆ ಭೀಮನು ಸುಲಭವಾಗಿ ಸೋಲುವಂತಿರಲಿಲ್ಲ. ಅವನು ಬಾಣಗಳ ಆಲಿಕಲ್ಲುಗಳನ್ನು ಹೊಡೆದು ಹಿಮ್ಮೆಟ್ಟಿಸಿದನು. ಅದು ಭಗದತ್ತನ ಯೋಧರನ್ನು ಚದುರಿಸಿತು. ಅವನು ಬಾಣದಿಂದ
ಭಾಗವತವನ್ನು ಚುಚ್ಚಿದಾಗ ರಾಜನು ಸ್ವತಃ ವಿಜಯೋತ್ಸವದಲ್ಲಿ ನಕ್ಕನು. ಎರಡೂ ಕಡೆಯವರು ಹೊಡೆದಾಟಗಳನ್ನು ನಡೆಸುತ್ತಿದ್ದರಾದರೂ ಎರಡೂ ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ಆನೆಗಳು ಘರ್ಷಣೆಗೊಳ್ಳುತ್ತಿದ್ದಂತೆ ಅವುಗಳ ಕಾಲುಗಳ ಕೆಳಗೆ ಭೂಮಿಯು ನಡುಗಿತು. ಅವುಗಳ ಕಾಂಡಗಳು ಹಾವುಗಳಂತೆ ಸಿಕ್ಕಿಹಾಕಿಕೊಂಡವು. ಡ್ರಮ್ಗಳ ಶಬ್ದವು ಮೈದಾನದಾದ್ಯಂತ ಪ್ರತಿಧ್ವನಿಸಿತು. ಎದೆಯಲ್ಲಿನ ಹೃದಯದ ಹೊಡೆತಕ್ಕೆ ಹೊಂದುವಂತಹ ಲಯವನ್ನು ಹೊಡೆದವು. ಅಂತಿಮವಾಗಿ ಶಾಶ್ವತರೆಂಬಂತೆ ಕಂಡುಬಂದ ನಂತರ ಭಗದತ್ತನ ಆನೆಯನ್ನು ಸೂರಿಸಲಾಯಿತು. ಅದು ಭಯಭೀತರಾಗಿ ಓಡಿಹೋಯಿತು. ಅದರ ಪಾದಗಳ ಕೆಳಗೆ ಪಾಂಡವರ ಶ್ರೇಣಿಯನ್ನು ಜಜ್ಜಿತು. ಸೂರ್ಯನ ಬೆಳಕಿನಲ್ಲಿ ಮಿಂಚುತ್ತಿದ್ದ ತಮ್ಮ ಬಾಣಗಳು ಮತ್ತು ಈಟಿಗಳನ್ನು ಬೆನ್ನಟ್ಟುತ್ತಾ ಯೋಧರು ಹರ್ಷೋದ್ಗಾರ ಮಾಡಿದರು. ಧನಂಜಯ ಅರ್ಜುನನು ತನ್ನ ಮಗನಾದ ಇರಾವಣನ ಮರಣವನ್ನು ನೋಡಿದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ದುಃಖದಿಂದ ತುಂಬಿ ಹೋಗಿದ್ದ ಆತ ಹಾವಿನಂತೆ ನಿಟ್ಟುಸಿರು ಬಿಟ್ಟನು ಮತ್ತು ಉಗ್ರ ಯುದ್ಧದ ನಡುವೆಯೇ ವಾಸವ ಕೃಷ್ಣನನ್ನು ಉದ್ದೇಶಿಸಿ ಮಾತನಾಡಿದನು. ಅಯ್ಯೋ ಮಧುವಿನ ಕೊಲೆಗಾರನೇ, ಅರ್ಜುನನು ಹೇಳಿದ, ಈಗ ವಿದುರನು ನಮ್ಮ ಕುಟುಂಬಗಳ ಈ ವಿನಾಶವನ್ನು ಮುನ್ಸೂಚಿಸಿದ್ದನ್ನು ನಾನು ನೋಡುತ್ತಿದ್ದೇನೆ. ಅವನು ಧೃತರಾಷ್ಟ್ರನಿಗೆ ಇದರ ವಿರುದ್ಧ ಎಚ್ಚರಿಕೆ ನೀಡಿದನು. ಆದರೆ ದುರದೃಷ್ಟವಶಾತ್ ಅವನ ಮಾತುಗಳು ಕಿವಿಗಳ ಮೇಲೆ ಬಿದ್ದವು. ಸಂಪತ್ತಿನ ಸಲುವಾಗಿ ನಾವು ಪರಸ್ಪರ ಸಂಬಂಧಿಕರನ್ನು ಕೊಲ್ಲುತ್ತಿದ್ದೇವೆ. ಆ ಸಂಪತ್ತಿನ ಮೇಲೆ ಬಾಜಿ. ಅಂತಹ ಕೃತ್ಯಗಳಿಂದ ನನ್ನ ಕುಟುಂಬಕ್ಕೆ ಅವಮಾನವನ್ನುಂಟು ಮಾಡುವ ಬದಲು ನಾನು ಸಾಯಲು ಬಯಸುತ್ತೇನೆ. ಅರ್ಜುನನು ಮುಂದುವರಿಸುತ್ತಾ, ನಮ್ಮ ಸಂಬಂಧಿಕರೊಂದಿಗಿನ ಈ ಯುದ್ಧವು ನನಗೆ ಆಶ್ಚರ್ಯಕರವಾಗಿದೆ. ನಾನು ಯುದ್ಧದಲ್ಲಿ ನನ್ನನ್ನು ಸಾಬೀತುಪಡಿಸಬೇಕಾಗಿರುವುದರಿಂದ ಮಾತ್ರ ನಾನು ಹೋರಾಡುತ್ತಿದ್ದೇನೆ. ಏಕೆಂದರೆ ನಾನು ಭಾಗವಹಿಸದಿದ್ದರೆ ಕ್ಷತ್ರಿಯರು ನನ್ನನ್ನು ಶಕ್ತಿಹೀನ ಎಂದು ಪರಿಗಣಿಸುವುದಿಲ್ಲ. ಆದರೆ ನಾನು ನಿಮ್ಮನ್ನು ಒತ್ತಾಯಿಸುತ್ತೇನೆ, ಕೃಷ್ಣನೇ, ನಾವು ಧೃತರಾಷ್ಟ್ರ ಸೈನ್ಯದ ಕಡೆಗೆ ಧಾವಿಸೋಣ. ತುಂಬಾ ತಡವಾಗುವ ಮೊದಲು ನಾವು ಅವರನ್ನು ತಲುಪಬೇಕು. ಕೃಷ್ಣನು ತಲೆಯಾಡಿಸಿದನು ಮತ್ತು ತನ್ನ ಬಿಳಿ ಕುದುರೆಗಳನ್ನು ತನ್ನ ಕೈಯ ಮೃದುವಾದ ಸ್ಪರ್ಶದಿಂದ ಮುಂದಕ್ಕೆ ತಳ್ಳಿದನು. ಅವರ ಕಾಲುಗಳ ಸದ್ದು ಬಿರುಗಾಳಿಯ ದಿನದಂದು ಗುಡುಗಿನಂತೆ ಯುದ್ಧಭೂಮಿಯಲ್ಲಿ ಪ್ರತಿಧ್ವನಿಸಿತು. ಅವರು ಯುದ್ಧವನ್ನು ಸಮೀಪಿಸುತ್ತಿದ್ದಂತೆ ಅರ್ಜುನನ ಸಹೋದರ ಭೀಮನು ಕುರುವರ ಮೊಮ್ಮಗನಾದ ಭೀಷ್ಮನೊಂದಿಗೆ ಘರ್ಷಣೆ ಮಾಡಿದನು. ಭೀಷ್ಮನನ್ನು ಅವನ ಪುತ್ರರು ಸುತ್ತುವರಿದಿದ್ದರು. ಅವರು ಭೀಮಸೇನನ ಆಕ್ರಮಣದಿಂದ ಅವನನ್ನು ರಕ್ಷಿಸಲು ಧಾವಿಸಿದರು. ಆದರೆ ಕೋಪ ಮತ್ತು ದುಃಖದಿಂದ ಉತ್ತೇಜಿಸಲ್ಪಟ್ಟ ಭೀಮರು ಧೈರ್ಯದಿಂದ ಹೋರಾಡಿದನು. ಧೃತರಾಷ್ಟ್ರನ ಮಗನ ನಂತರ ಮಗನನ್ನು ಕೊಂದು ಹಾಕಿದನು. ಭಗದತ್ತ, ಗೌತಮ ಮತ್ತು ಇತರ ಪರಾಕ್ರಮಶಾಲಿ ಯೋಧರು ಅರ್ಜುನನನ್ನು ಎದುರಿಸಲು ಪ್ರಯತ್ನಿಸಿದರು. ಆದರೆ ಅವನು ತುಂಬಾ ಪ್ರಬಲನಾಗಿದ್ದನು. ಅವರನ್ನು ಸುಲಭವಾಗಿ ಕಳುಹಿಸಿದನು. ಸುಭದ್ರನ ಮಗನಾದ ಅಭಿಮನ್ಯನೂ ಸಹ ಯುದ್ಧದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡನು. ರಾಜನೇ ತನ್ನ ರಥದಿಂದ ಅವನನ್ನು ಹೊಡೆದುರುಳಿಸಿದನು. ಎರಡೂ ಕಡೆಯವರು ಹೊಡೆದಾಟಗಳನ್ನು ಮುಂದುವರೆಸಿದರು ಮತ್ತು ಎರಡೂ ಕಡೆಯವರು ಮೇಲುಗೈ ಸಾಧಿಸಲಿಲ್ಲ. ಯೋಧರು ಘರ್ಷಣೆ ನಡೆಸಿದರು. ವಿಜಯಕ್ಕಾಗಿ ಹೋರಾಡುತ್ತಿರುವಾಗ ಅವರ ಕತ್ತಿಗಳು ಮೊಳಗಿದವು. ಕೊಲ್ಲಲ್ಪಟ್ಟ ಕುದುರೆಗಳು, ಪುರುಷರು ಮತ್ತು ಆನೆಗಳ ದೇಹಗಳಿಂದ ಭೂಮಿಯು ತುಂಬಿತ್ತು. ಆದರೆ ಇನ್ನೂ ಯುದ್ಧವು ಮುಂದುವರಿಯಿತು. ಹೆಮ್ಮೆ, ಗೌರವ ಮತ್ತು ಕರ್ತವ್ಯದಿಂದ ಉತ್ತೇಜಿಸಲ್ಪಟ್ಟಿತು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ಯುದ್ಧ ಭೂಮಿಯ ಮೇಲೆ ಚಿನ್ನದ ಹೊಳಪನ್ನು ಬೀಸಿದನು. ಯೋಧರು ಹೋರಾಡಿದರು. ಅವರ ಚಲನೆಗಳು ವೇಗವಾಗಿ ಮತ್ತು ಮಾರಣಾಂತಿಕವಾಗಿದ್ದವು. ಪ್ರತಿಯೊಬ್ಬ ಯೋಧನೂ ತನ್ನದೇ ಆದ ವೈಯಕ್ತಿಕ ರಾಕ್ಷಸರು ಮತ್ತು ಪ್ರೇರಣೆಗಳಿಂದ ಚಾಲಿತನಾಗಿದ್ದ. ದೇವರುಗಳೇ ಭೂಮಿಯ ಮೇಲೆ ಇಳಿದಂತೆ ತೋರುತ್ತಿತ್ತು. ಹಿಂಸಾಚಾರದ ಕೋಲಾಹಲದಲ್ಲಿ ಅರ್ಜುನನು ತನ್ನ ಸುತ್ತಲಿನ ಹತ್ಯಾಕಾಂಡದ ಹೊರತಾಗಿಯೂ ತನ್ನ ಆತ್ಮವನ್ನು ಮುರಿಯದೆ ನಿಂತನು. ತಾನು ಕೇವಲ ತನಗಾಗಿ ಅಥವಾ ತನ್ನ ಕುಟುಂಬಕ್ಕಾಗಿ ಹೋರಾಡುತ್ತಿಲ್ಲ, ಆದರೆ ಅವರ ರಾಜ್ಯದ ಭವಿಷ್ಯಕ್ಕಾಗಿ ಮತ್ತು ಕ್ಷತ್ರಿಯ ಜಾತಿಯ ಗೌರವಕ್ಕಾಗಿ ಹೋರಾಡುತ್ತಿದ್ದೇನೆ ಎಂದು ಅವನಿಗೆ ತಿಳಿದಿತ್ತು.
ಮಹಾಯುದ್ಧದ ಮಧ್ಯದಲ್ಲಿ ಧೃತರಾಷ್ಟ್ರನ ಮಗನಾದ ರಾಜ ದುರ್ಯೋಧನ ಮತ್ತು ಅವನ ಸಲಹೆಗಾರರಾದ ಶಕುನಿ ಮತ್ತು ಕರ್ಣರು ನಿರ್ಣಾಯಕ ಕಾರ್ಯತಂತ್ರವನ್ನು ಚರ್ಚಿಸಲು ಒಂದು ಸಭೆಯನ್ನು ಕರೆದರು. ಅವರ ಉದ್ದೇಶವು ಅರ್ಜುನನ ನೇತೃತ್ವದಲ್ಲಿ ಪಾಂಡವರನ್ನು ಸೋಲಿಸುವುದಾಗಿತ್ತು. ಅವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರೂ ಯುದ್ಧದಲ್ಲಿ ಬಲವನ್ನು ಪಡೆಯುತ್ತಿದ್ದರು. ಗಂಧಿಯ ಪೂಜ್ಯ ಮಗನಾದ ಭೀಷ್ಮನು ಪಾಂಡವರ ಮೇಲೆ ಕರುಣೆ ತೋರುತ್ತಾನೆ ಎಂದು ದುರ್ಯೋಧನನು ತನ್ನ ಹತಾಶೆ ಮತ್ತು ಕಳವಳವನ್ನು ವ್ಯಕ್ತಪಡಿಸಿದನು. ಭೀಷ್ಮನು ಯುದ್ಧದಿಂದ ಹಿಂದೆ ಸರಿದರೆ ಕರ್ಣನು ಪಾಂಡವರನ್ನು ಏಕಾಂಗಿಯಾಗಿ ಸೋಲಿಸಲು ಸಾಧ್ಯವಾಗುತ್ತದೆ ಎಂದು ಅವನು ನಂಬಿದ್ದನು. ದುರ್ಯೋಧನನು ಭೀಷ್ಮನನ್ನು ತನ್ನ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸಿ ಯುದ್ಧದಿಂದ ನಿವೃತ್ತರಾಗುವಂತೆ ಮನವೊಲಿಸುವ ಕಾರ್ಯವನ್ನು ಕರ್ಣನಿಗೆ ವಹಿಸಿಕೊಟ್ಟನು. ಕರ್ಣನು ಸವಾಲನ್ನು ಸ್ವೀಕರಿಸಿ ಭೀಷ್ಮನನ್ನು ಭೇಟಿಯಾಗಲು ಹೊರಟನು. ಅವನೊಂದಿಗೆ ಅವನ ಸಹೋದರರು ದುಶ್ಯಾಸನ ಸೇರಿದಂತೆ ಚಿನ್ನದ ಆಭರಣಗಳು ಮತ್ತು ಪರಿಮಳಯುಕ್ತ ಶ್ರೀಗಂಧದ ಪೇಸ್ಟ್ರಿಂದ ಪರಿಪೂರ್ಣವಾದ ಉತ್ತಮ ಉಡುಪಿನಲ್ಲಿ ಅವನನ್ನು ಅಲಂಕರಿಸಿದ್ದರು. ಅವರು ಭೀಷ್ಮನ ನಿವಾಸದ ಕಡೆಗೆ ಪ್ರಯಾಣಿಸುತ್ತಿದ್ದಾಗ ಅವರನ್ನು ಪ್ರಬಲ ಬಿಲ್ಲುಗಾರರು, ಬೋಳುಗಳು ಮತ್ತು ಪರಿಚಾರಕರ ತಂಡವು ಸುತ್ತುವರೆದಿತ್ತು. ಭೀಷ್ಮನ ಉಪಸ್ಥಿತಿಯನ್ನು ತಲುಪಿದ ನಂತರ ದುರ್ಯೋಧನನು ತನ್ನ ಕುದುರೆಯನ್ನು ಕೆಳಗಿಳಿಸಿ ಪೂಜ್ಯ ಯೋಧನಿಗೆ ವಂದಿಸಿದನು. ಅವನು ಚಿನ್ನದ ಸಿಂಹಾಸನದ ಮೇಲೆ ಕುಳಿತನು. ಅವನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ತನ್ನ ಮೇಲೆ ಕರುಣೆ ತೋರಿಸುವಂತೆ ಭೀಷ್ಮನನ್ನು ಬೇಡಿಕೊಂಡನು. ಮಹೇಂದ್ರನು ದಾನವರನ್ನು ಸೋಲಿಸಿದಂತೆಯೇ ಪಾಂಡವರನ್ನು ಕೊಲ್ಲುವಂತೆ ಭೀಷ್ಮನನ್ನು ಬೇಡಿಕೊಂಡನು. ಆದಾಗ್ಯೂ ಭೀಷ್ಮನನು ಮೌನವಾಗಿದ್ದನು. ದುರ್ಯೋಧನನ ಮಾತುಗಳು ಅವನ ಹೃದಯವನ್ನು ಕತಾರಿಗಳಂತೆ ಚುಚ್ಚಿದಾಗ ಅವನ ಮುಖವು ದುಃಖದಿಂದ ತಿರುಗಿತು. ಬಹಳ ಸಮಯದವರೆಗೆ ಅವನು ದುರ್ಯೋಧನನ ಮಾತುಗಳನ್ನು ಪ್ರತಿಬಿಂಬಿಸಿದನು. ಅವನ ಕಣ್ಣುಗಳು ಆಂತರಿಕ ಬೆಂಕಿಯಿಂದ ಉರಿಯುತ್ತಿದ್ದವು. ಅಂತಿಮವಾಗಿ ಅವನು ಶಾಂತ ಮತ್ತು ಶಾಂತವಾದ ಧ್ವನಿಯಲ್ಲಿ ಮಾತನಾಡುತ್ತಾ ಪಾಂಡವರನ್ನು ನಿಜವಾಗಿಯೂ ಅಜೇಯರೆಂದು ನೆನಪಿಸಿದನು. ಅರ್ಜುನನು ಯುದ್ಧದಲ್ಲಿ ತನ್ನ ಶೌರ್ಯ ಮತ್ತು ಪರಾಕ್ರಮವನ್ನು ಪ್ರದರ್ಶಿಸಿದ ಹಲವಾರು ನಿದರ್ಶನಗಳನ್ನು ಭೀಷ್ಮನು ನೆನಪಿಸಿಕೊಂಡನು. ಕೆಲವು ಸಂದರ್ಭಗಳಲ್ಲಿ ಸ್ವತಃ ಭೀಷ್ಮನನ್ನೂ ಸಹ ಸೋಲಿಸಿದನು. ಪಾಂಡವರನ್ನು ಸೋಲಿಸಲು ಪ್ರಯತ್ನಿಸುವುದು ವ್ಯರ್ಥ ಎಂದು ಅವನು ದುರ್ಯೋಧನಿಗೆ ನೆನಪಿಸಿದನು ಮತ್ತು ಬದಲಿಗೆ ಬೇರೆ ಮಾರ್ಗವನ್ನು ಹುಡುಕುವಂತೆ ಒತ್ತಾಯಿಸಿದನು. ಆದಾಗ್ಯೂ ದುರ್ಯೋಧನನು ಪಾಂಡವರನ್ನು ಸೋಲಿಸುವ ತನ್ನ ಸಂಕಲ್ಪದಲ್ಲಿ ದೃಢನಿಶ್ಚಯವನ್ನು ಹೊಂದಿದ್ದನು. ತನ್ನ ತುಟಿಗಳನ್ನು ಮುಚ್ಚಿ ಮುಂದಿನ ಸಲಹೆಯನ್ನು ಕೇಳಲು ನಿರಾಕರಿಸಿದನು. ಸಭೆ ಮುಕ್ತಾಯವಾಗುತ್ತಿದ್ದಂತೆ ಭೀಷ್ಮನ ಮೌನವು ಅವನ ಆಂತರಿಕ ಪ್ರಕ್ಷುಬ್ಧತೆಯ ಬಗ್ಗೆ ಬಹಳಷ್ಟು ಹೇಳಿತು. ಅವನು ದುರ್ಯೋಧನನ ವಿರುದ್ಧ ಮಾತನಾಡದಿದ್ದರೂ ಅವನ ಮಾತುಗಳು ಯುದ್ಧ ಪೀಡಿತ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ದೂರಗಾಮಿ ಪರಿಣಾಮಗಳನ್ನು ಉಂಟುಮಾಡುವ ಭಾರವನ್ನು ಹೊಂದಿದ್ದವು. ಎಣಿಕೆಯ ದಿನವು ಕೊನೆಗೂ ಬಂದಿತ್ತು. ಪಾಂಡವರು ಮತ್ತು ಧೃತರಾಷ್ಟ್ರರ ನಡುವಿನ ಮಹಾಯುದ್ಧವು ಪ್ರಾರಂಭವಾಗುತ್ತಿತ್ತು. ಗಂಗಾ ನದಿಯ ದಡದಲ್ಲಿ ಒಬ್ಬ ಬುದ್ಧಿವಂತ ಮತ್ತು ವಯಸ್ಸಾದ ಕ್ಷಿಯಾದ ಸಂಜಯನು ಯುದ್ಧಕ್ಕಾಗಿ ಸೈನ್ಯಗಳು ಸೇರುವುದನ್ನು ನೋಡುತ್ತಿದ್ದನು. ಶಾಂತನುವಿನ ಪರಾಕ್ರಮಶಾಲಿ ಮಗನಾದ ಭೀಷ್ಮನು ಧೃತರಾಷ್ಟ್ರನ ಪಡೆಗಳನ್ನು ಯುದ್ಧಕ್ಕೆ ಮುನ್ನಡೆಸಿದನು. ಅವನ ಪಡೆಗಳು ಸರ್ವತೋಭದ್ರ ಎಂಬ ಭವ್ಯವಾದ ಶ್ರೇಣಿಯನ್ನು ರಚಿಸಿದವು. ಕೃಪಾಕೃತವರ್ಮನ್ ಮತ್ತು ಶೈವರು ಮುಂಚೂಣಿಯಲ್ಲಿದ್ದರು. ಸಿಂಧುಗಳ ರಾಜ ಆದ ಸುದಕ್ಷಿಣ ಮತ್ತು ಭೂರಿಶ್ರವರು ಹೊಳೆಯುವ ಅಂಚನ್ನು ಧರಿಸಿ ಬಲಪಂಥೀಯ ಸ್ಥಾನಗಳನ್ನು ಪಡೆದರು. ಅಶ್ವತ್ಥಾಮನ್, ಸೋಮದತ್ತ ಮತ್ತು ಅವಂತ್ಯ ಇಬ್ಬರು ರಾಜಕುಮಾರರು ದೊಡ್ಡ ಸೈನ್ಯದೊಂದಿಗೆ ಎಡಪಂಥೀಯವನ್ನು ರಕ್ಷಿಸಿದರು. ತ್ರಿಗರ್ತರಿಂದ ಸುತ್ತುವರಿದ ದುರ್ಯೋಧನನು ಪಾಂಡವರನ್ನು ಎದುರಿಸಲು ಸಿದ್ಧನಾಗಿ ಸರಣಿಯ ಮಧ್ಯದಲ್ಲಿ ನಿಂತನು. ಭೀಷ್ಮನ ಪರಾಕ್ರಮಶಾಲಿ ಯೋಧರಾದ ಅಲಮೂಷ ಮತ್ತು ಶ್ರುತೈಷನು ಹಿಂಭಾಗದಲ್ಲಿ ಸ್ಥಾನಗಳನ್ನು ಎತ್ತಿಕೊಂಡು ಇಡೀ ಸೈನ್ಯವನ್ನು ಹಿಂದಿನಿಂದ ಕಾವಲು ಕಾಯುತ್ತಿದ್ದರು. ಏತನದೇ ನದಿಯ ಎದುರು ಭಾಗದಲ್ಲಿ ಪಾಂಡವರು ತಮ್ಮದೇ
ಆದ ಶ್ರೇಣಿಯನ್ನು ರಚಿಸಿಕೊಳ್ಳುತ್ತಿದ್ದರು. ರಾಜ ಯುಧಿಷ್ಠಿರ ಭೀಮಸೇನ ನಕುಲ ಮತ್ತು ಸಹದೇವ ಹೊಳೆಯುವ ಅಂಚುಗಳನ್ನು ಧರಿಸಿ ಶತ್ರುವನ್ನು ಎದುರಿಸಲು ಸಿದ್ಧರಾಗಿ ಮುಂಚೂಣಿಯಲ್ಲಿ ನಿಂತರು. ಧೃಷ್ಟದ್ಯುಮ್ನ, ವಿರಾಟ, ಸಾತ್ಯಕಿ ಮತ್ತು ದ್ರುಪದರು ಅವರ ಹಿಂದೆ ಒಂದು ಅಸಾಧಾರಣವಾದ ಪಲ್ಯಾಂಕ್ಸ್ ಅನ್ನು ರಚಿಸಿದರು. ಪ್ರಬಲ ಅಭಿಮನ್ಯು, ಕೈಕೆಯ ಸಹೋದರರು ಮತ್ತು ಪ್ರಬಲ ಶಸ್ತ್ರಾಸ್ತ್ರಗಳ ಚಕಿತಾನರು ಸಹ ಪಾಂಡವ ಸೈನ್ಯದಲ್ಲಿ ಸ್ಥಾನಗಳನ್ನು ಪಡೆದವೆರಡೂ ಸೈನ್ಯಗಳು ಪರಸ್ಪರ ಮುಖಾಮುಖಿಯಾಗಿ ಶಂಖಧ್ರಂ ಮತ್ತು ತಾಳಗಳ ಸದ್ದುಗಳಿಂದ ಗಾಳಿಯು ತುಂಬಿತು. ಎರಡು ಕಣೆಯ ಯೋಧರು ತಮ್ಮ ಕೊಂಬುಗಳನ್ನು ಹಾರಿಸಿದರು, ಧ್ರಂಗಳನ್ನು ಹೊಡೆದರು ಮತ್ತು ಆಕಾಶಕ್ಕೆ ಕೂಗಿದರು. ಅವರು ಪರಸ್ಪರರ ಕಡೆಗೆ ಚಲಿಸುವಾಗ ಭೂಮಿ ಅವರ ಪಾದಗಳ ಕೆಳಗೆ ನಡುಗಿತು. ಪಕ್ಷಿಗಳು ಭಯದಿಂದ ಕೂಗುತ್ತಾ ಆಕಾಶದಲ್ಲಿ ಮಸುಕಾದಂತೆ ಕಾಣುತ್ತಿದ್ದವು. ಪ್ರಾರಂಭವಾಯಿತು ಮತ್ತು ಎರಡು ಸೈನ್ಯಗಳು ಕಿವುಡುತನದ ಗರ್ಜನೆಯೊಂದಿಗೆ ಘರ್ಷಣೆ ನಡೆಸಿದವು. ನರಿಗಳು ಕೂಗುತ್ತಿದ್ದವು, ಹಣಹದ್ದುಗಳು ಕೆಳಗಿಳಿದವು ಮತ್ತು ನಾಯಿಗಳು ಯುದ್ಧಭೂಮಿಯಾದ್ಯಂತ ವಿಪರೀತವಾಗಿ ಓಡುತ್ತಿದ್ದವು. ತರಸ್ ಮತ್ತು ಶಂಖಗಳ ಶಬ್ದವು ಇನ್ನೂ ಜೋರಾಗಿ ಬೆಳೆಯಿತು. ಅದು ಗುಡುಗು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸಿತ್ತು. ಯೋಧರು ಹೋರಾಡಿದರು. ಅವರ ಕೂಗುಗಳು ಮತ್ತು ಘರ್ಜನೆಗಳು ಯುದ್ಧದ ಕೋಲಾಹಲದೊಂದಿಗೆ ಬೆರೆತಿದ್ದವು. ಹೋರಾಟವು ತೀವ್ರಗೊಳ್ಳುತ್ತಿದ್ದಂತೆ ಆಕಾಶವು ದೊಡ್ಡ ವಿಪತ್ತಿನ ಮುನ್ಸೂಚನೆಯಂತೆ ಕತ್ತಲಾಗಿ ಕಾಣುತ್ತಿತ್ತು. ಹೊಳೆಯುವ ಉಲ್ಕೆಗಳು ಆಕಾಶದಾದ್ಯಂತ ಹರಡಿ ಸೂರ್ಯನ ತಟ್ಟೆಯನ್ನು ಹೊಡೆದು ಕಿವುಡುತನದ ಘರ್ಷಣೆಯೊಂದಿಗೆ ಭೂಮಿಯ ಮೇಲೆ ಬೀಳುತ್ತಿದ್ದವು. ಎರಡು ಸೈನ್ಯಗಳು ಚಂಡಮಾರುತದಲ್ಲಿ ಕಾಡುಗಳಂತೆ ನಡುಗಿದವು. ಅವರ ಕೂಗುಗಳು ಮತ್ತು ಘರ್ಜನೆಗಳು ಗಾಳಿಯಲ್ಲಿ ಪ್ರತಿಧ್ವನಿಸುತ್ತಿದ್ದವು. ಹೀಗೆ ಯುದ್ಧವು ಉಲ್ಬಣಗೊಂಡಿತು. ಅದರ ಕೋಪವು ನಿರಂತರವಾಗಿತ್ತು. ಅದೇ ದೇವರುಗಳು ಸ್ವತಃ ಇಳಿದನ್ನೇ. ಮಹಾಯುದ್ಧದ ನಡುವೆಯೂ ಸುಭದ್ರನ ಮಗನಾದ ಅಭಿಮನ್ಯು ತನ್ನ ತೆಳು ಕುದುರೆಗಳ ಮೇಲೆ ಸವಾರಿ ಮಾಡಿ ಮಳೆ ಸುರಿಸುವ ಚಂಡಮಾರುತದಂತೆ ಬಾಣಗಳನ್ನು ಚದುರಿಸಿದನು. ಅವನ ಶಕ್ತಿಯು ಅಪರಿಮಿತವಾಗಿತ್ತು ಮತ್ತು ಯುದ್ಧದಲ್ಲಿ ಅವನ ಪರಾಕ್ರಮವು ಯಾರನ್ನೂ ಮುಟ್ಟಲಿಲ್ಲ. ಪ್ರತಿ ಹೊಡೆತದಿಂದ ಅವನು ಕೌರವ ಸೈನ್ಯದ ಮೇಲೆ ಸಾವಿನ ಪ್ರವಾಹವನ್ನು ಬಿಚ್ಚಿಡುವಂತೆ ತೋರುತ್ತಿದ್ದನು. ಪ್ರಬಲ ಯೋಧರನ್ನು ಅವರ ಸಾವಿಗೆ ತಳ್ಳಿದನು. ಸುಭದ್ರನ ಮಗನ ಕೋಪವನ್ನು ತಡೆದುಕೊಳ್ಳಲು ಸಾಧ್ಯವಾಗದೇ ಭರತರು ಆತನ ದಾಳಿಗೆ ಗುರಿಯಾದರು. ಅವರ ಪಡೆಗಳು ಒಂದು ಕಾಲದಲ್ಲಿ ಹೆಮ್ಮೆಯಿಂದ ಮತ್ತು ಪಟ್ಟು ಬಿಡದೆ ಈಗ ಇಳಿಜಾರಿನಲ್ಲಿ ಸಿಕ್ಕಿಬಿದ್ದ ಆನೆಗಳಂತೆ ಕುಸಿದು ಬಿದ್ದವು. ಅಭಿಮನ್ಯು ಎತ್ತರವಾಗಿ ನಿಂತನು. ಹೊಗೆಯಿಲ್ಲದ ಉರಿಯುವ ಬೆಂಕಿಯಂತೆ ಅವನ ಬಿಲ್ಲು ಮಿಂಚಿನಂತೆ ಮಿನುಗುತ್ತಿತ್ತು. ಕೌರವರು ತಾವು ಅಭಿಮನ್ಯುನಲ್ಲಿ ತಮ್ಮ ಎದುರಾಳಿಯನ್ನು ಎದುರಿಸುತ್ತಿದ್ದೇವೆಂದು ತಿಳಿದಿದ್ದರು. ಆದರೆ ದುರ್ಯೋಧನನು ಶರಣಾಗಲು ನಿರಾಕರಿಸಿದನು. ಅವನು ಎಲ್ಲಾ ವಿಜ್ಞಾನಗಳಲ್ಲಿ ಪರಿಣಿತನಾಗಿದ್ದ ಮತ್ತು ಯುದ್ಧದಲ್ಲಿ ಪರಿಣಿತನಾಗಿದ್ದ ಪರಾಕ್ರಮಶಾಲಿ ರಾಕ್ಷಸ ಆಲಂಭೂಷಣನನ್ನು ಕರೆದನು. ಮೈದಾನದಲ್ಲಿ ಭಯಭೀತರಾಗಿದ್ದ ಆಲಂಭೂಷಣನು ಆಕಾಶವನ್ನು ಅಲುಗಾಡಿಸಿದ ಗರ್ಜನೆಯೊಂದಿಗೆ ಅಭಿಮನ್ಯುವಿನ ಕಡೆಗೆ ಧಾವಿಸಿದನು. ಇಬ್ಬರು ಶತ್ರುಗಳು ಘರ್ಷಣೆ ನಡೆಸಿದರು. ಬಾಣಗಳನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಬೆಳಕಿನ ವಲಯಗಳನ್ನು ಸೆಳೆಯುತ್ತಿದ್ದವು. ಗಾಯಗೊಂಡವರು ಮತ್ತು ಸಾಯುತ್ತಿರುವವರ ಕೂಗುಗಳಿಂದ ಗಾಳಿಯೂ ತುಂಬಿತ್ತು ಮತ್ತು ಅವರ ಕಾಲುಗಳ ಕೆಳಗೆ ಭೂಮಿಯು ನಡುಗುತ್ತಿತ್ತು. ದ್ರೌಪದಿಯ ಪುತ್ರರಾದ ಅಭಿಮನ್ಯುವಿನ ಸಹೋದರರು ಆತನ ಸಹಾಯಕ್ಕೆ ಧಾವಿಸಿದರು. ಆದರೆ ಅವರು ಕೂಡ ಅಲಮಾವುಷನ ಉಗತೆಗೆ ಸರಿಸಾಟಿಯಾಗಲಿಲ್ಲ. ರಾಕ್ಷಸನು ಅವುಗಳನ್ನು ಬಾಣದ ನಂತರ ಬಾಣದಿಂದ ಚುಚ್ಚಿದನು. ಪ್ರತಿಯೊಂದು ಯುದ್ಧ ಕೊಡಲಿಗಿಂತ ತೀಕ್ಷ್ಣವಾದವು. ಅವು ಅವನ ಮುಂದೆ ಶರತ್ಕಾಲದ ಎಲೆಗಂತೆ ಬೀಳುವವರೆಗೆ. ಆದರೆ ಪಾಂಡವ ಯೋಧರು ಶರಣಾಗಲು ನಿರಾಕರಿಸಿದರು ಮತ್ತು ಅವ ನಾಯಕ ಅರ್ಜುನನ ಮಗನು
ನರಭಕ್ಷಕನನ್ನು ಎದುರಿಸಲು ಮುಂದಾದನು. ಅದು ಭೂಮಿಯ ಅಡಿಪಾಯವನ್ನು ಅಲುಗಾಡಿಸುತ್ತದೆ. ಎರಡೂ ಕಡೆಯವರು ಸೋಲೊಪ್ಪದೆ ಯುದ್ಧವು ತೀವ್ರಗೊಂಡಿತು. ಇಬ್ಬರು ಶತ್ರುಗಳು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಅವರು ಘರ್ಷಣೆ ಮಾಡುವಾಗ ಅವರ ಬಿಲ್ಲುಗಳು ಮಿಂಚಿನಂತೆ ಮಿನುಗುತ್ತಿದ್ದವು. ಅವರ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದವು ಮತ್ತು ಅವರ ಚಲನೆಗಳು ವೇಗವಾಗಿ ಮತ್ತು ಮಾರಣಾಂತಿಕವಾಗಿದ್ದವು. ದೇವರುಗಳು ಸ್ವತಃ ಯುದ್ಧ ಭೂಮಿಯ ಮೇಲೆ ಇಳಿದಂತೆ ಭಾಸವಾಗುತ್ತಿತ್ತು, ಏಕೆಂದರೆ ಆ ಕ್ಷಣದಲ್ಲಿ ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆಯ ಹೊರತಾಗಿ ಬೇರೇನೂ ಇರಲಿಲ್ಲ. ಅಭಿಮನ್ಯು ಮತ್ತು ಅಲಮಾವುಷ ನಡುವಿನ ಯುದ್ಧವು ನೋಡುವುದಕ್ಕೆ ಒಂದು ದೃಶ್ಯವಾಗಿ ಮಾರ್ಪಟ್ಟಿತು. ಇಬ್ಬರು ದೈತ್ಯರು ಮುಖಾಮುಖಿಯಾಗುವುದನ್ನು ಎರಡೂ ಸೇನೆಗಳ ಯೋಧರು ವಿಸ್ಮಯದಿಂದ ನೋಡುತ್ತಿದ್ದರು. ಅವರ ಯುದ್ಧವು ಉಗ್ರ ಮತ್ತು ಭೀಕರವಾಗಿತ್ತು. ಸಕ್ರ ಮತ್ತು ಸಂವರರ ನಡುವಿನ ಪ್ರಾಚೀನ ಹೋರಾಟದಂತೆ ದೇವರುಗಳು ಮತ್ತು ಅಸುರರು ಪ್ರಾಬಲ್ಯಕ್ಕಾಗಿ ಹೋರಾಡಿದರು. ಆ ಕ್ಷಣದಲ್ಲಿ ಉಳಿದೆಲ್ಲವೂ ಮರೆತು ಹೋದಂತೆ ತೋರುತ್ತಿತು. ಉಕ್ಕಿನ ಮೇಲೆ ಉಕ್ಕಿನ ಘರ್ಷಣೆ ಮಾತ್ರ ಉಳಿದಿದೆ. ಇದು ಈ ಇಬ್ಬರು ಯೋಧರ ಪಟ್ಟುಬಿಡದ ಕೋಪಕ್ಕೆ ಸಾಕ್ಷಿಯಾಗಿದೆ. ಯುದ್ಧ ಭೂಮಿಯ ವಿಶಾಲ ಪ್ರದೇಶದಲ್ಲಿ ಸೂರ್ಯನ ಉದಯವಾಗುತ್ತಿದ್ದಾಗ ಹಸ್ತಿನಾಪುರದ ಕುರುಡರಾಜ ಧೃತರಾಷ್ಟ್ರನು ತನ್ನ ಸಾರಥಿ ಮತ್ತು ವಿಶ್ವಾಸಪಾತ್ರನಾದ ಸಂಜಯನ ಕಡೆಗೆ ತಿರುಗಿದನು. ಕುತೂಹಲ ಮತ್ತು ಕಾಳಜಿಯ ಮಿಶ್ರಣದಿಂದ ಕೂಡಿದ್ದ ಅವನ ಧ್ವನಿಯಲ್ಲಿ, ನನಗೆ ಹೇಳು ಸಂಜಯ ಎಂದನು. ಅಭಿಮನ್ಯುವಿನ ಶೌರ್ಯದ ದಾಳಿಯನ್ನು ಆಲಂಬೂಷನು ಹೇಗೆ ವಿರೋಧಿಸಿದನು ಮತ್ತು ಅರ್ಜುನನು ಋಷಿಸುಂಡದ ಮಗನ ವಿರುದ್ಧ ಹೇಗೆ ಹೋರಾಡಿದನು. ಸಂಜಯ್ ತಲೆಯಾಡಿಸಿದನು. ಅವನ ಕಣ್ಣುಗಳು ತನ್ನ ಆಲೋಚನೆಗಳನ್ನು ಸಂಗ್ರಹಿಸಿದಂತೆ ಕೆಳಕ್ಕೆ ಇಳಿದವು. ಓ ರಾಜನೇ, ನಾನು ನಿನಗೆ ಕಥೆಯನ್ನು ಹೇಳುತ್ತೇನೆ. ಅವನು ಪ್ರಾರಂಭಿಸಿದನು. ಭಯಭೀತರಾದ ರಾಕ್ಷಸನಾದ ಅಲಮೂಷನು ಅದರ ಗುಹೆಯ ಬಾಗಿಲಲ್ಲಿ ಸಿಂಹದಂತೆ ಅಭಿಮನ್ಯುವಿಗಾಗಿ ಕಾಯುತ್ತಿದ್ದನು. ಅಭಿಮನ್ಯು ಅವನ ಕಡೆಗೆ ಧಾವಿಸಿದ ತಕ್ಷಣ ಅಲಮೂಷನು ಗುಡುಗಿದ ಗರ್ಜನೆಯನ್ನು ಹೊರಹಾಕಿದನು ಮತ್ತು ಮುಂದೆ ಓಡಿದನು. ಅವನ ರಥದ ಚಕ್ರಗಳು ಕಿವುಡುತಲದ ಡಿಕ್ಕಿ ಹೊಡೆದು ನೆಲಕ್ಕೆ ಅಪ್ಪಳಿಸಿದವು. ಇಬ್ಬರು ಯೋಧರು ಗಾಳಿಯ ಮಧ್ಯದಲ್ಲಿ ಘರ್ಷಣೆ ನಡೆಸಿದರು. ಪರಸ್ಪರರ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸುವಾಗ ಅವರ ಬಿಲ್ಲುಗಳು ಹಾಡುತ್ತಿದ್ದವು. ಅಭಿಮನ್ಯುವಿನ ಗುರಿ ನಿಜವಾಗಿತ್ತು, ಆದರೆ ಅಲಮೂಷನ ಭ್ರಮೆಯ ಶಕ್ತಿಗಳು ಅವನನ್ನು ತನ್ನ ಬಗ್ಗೆ ಅನೇಕ ರೂಪಾಂತರಗಳನ್ನು ರೂಪಿಸಿಕೊಳ್ಳಲು ಅವಕಾಶ ಮಾಡಿಕೊಟ್ಟವು. ಇದರಿಂದಾಗಿ ಅಭಿಮನ್ಯುಗೆ ತನ್ನ ಗುರಿಯನ್ನು ಪತ್ತೆ ಹಚ್ಚಲು ಕಷ್ಟವಾಯಿತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಅಭಿಮನ್ಯು ಯುದ್ಧ ಭೂಮಿಯನ್ನು ಬೆಳಗಿಸುವ ಮತ್ತು ಭ್ರಮೆಗಳನ್ನು ಹೋಗಲಾಡಿಸುವ ಹೊಳೆಯುವ ಆದ ಸೌರ ಆಯುಧವನ್ನು ಪ್ರಯೋಗಿಸಿದನು. ಹೊಸ ಶಕ್ತಿಯೊಂದಿಗೆ ಅವನು ಭೀಕರವಾದ ಪ್ರತಿದಾಳಿಯನ್ನು ಪ್ರಾರಂಭಿಸಿದನು. 9 ತೀಕ್ಷ್ಣವಾದ ದಂಡೆಗಳೊಂದಿಗೆ ಅಲಮೂಷವನ್ನು ಚುಚ್ಚಿದನು. ಆದರೆ ರಾಕ್ಷಸನು ಸೋಲಿನಿಂದ ದೂರವಿದ್ದನು. ಅವನು ಮತ್ತೊಂದು ಭ್ರಮೆಯನ್ನು ಸೃಷ್ಟಿಸಿದನು. ಈ ಬಾರಿ ಇಡೀ ಯುದ್ಧಭೂಮಿಯನ್ನು ಆವರಿಸಿರುವ ದಟ್ಟವಾದ ಕತ್ತಲನ್ನು ಸೃಷ್ಟಿಸಿದನು. ಅಭಿಮನ್ಯುವಿನ ಕಣ್ಣುಗಳು ಕತ್ತಲನ್ನು ನೋಡುತ್ತಿದ್ದವು, ತನ್ನ ಶತ್ರುವನ್ನು ಹುಡುಕುತ್ತಿದ್ದವು. ಇದ್ದಕ್ಕಿದ್ದಂತೆ ಅವನು ಸೌರ ಆಯುಧವನ್ನು ಮತ್ತೊಮ್ಮೆ ಕರೆದನು ಮತ್ತು ಬ್ರಹ್ಮಾಂಡವು ಅದರ ಪ್ರಕಾಶಮಾನವಾದ ಬೆಳಕಿನಲ್ಲಿ ಸ್ನಾನ ಮಾಡಿತು. ಭ್ರಮೆಗಳು ದೂರವಾದವು ಮತ್ತು ಅಭಿಮನ್ಯು ಅಲಮಾವುಷನು ತನ್ನ ಮುಂದೆ ಹೆದರುತ್ತಿರುವುದನ್ನು ನೋಡಿದನು. ಪ್ರಬಲವಾದ ಗರ್ಜನೆಯೊಂದಿಗೆ ಅಭಿಮನ್ಯು ಅಲಮೂಷನನ್ನು ಬಾಣಗಳ ಆಲಿಕಲ್ಲುಗಳಿಂದ ಮುಚ್ಚಿದನು. ಆದರೆ ರಾಕ್ಷಸನ ಶಕ್ತಿಗಳು ಇನ್ನೂ ದಣಿಯಲಿಲ್ಲ. ಅವನು ಒಂದು ಅಂತಿಮ ಭ್ರಮೆಯನ್ನು ಸೃಷ್ಟಿಸಿದನು. ಈ ಬಾರಿ ಯುದ್ಧಭೂಮಿಯಲ್ಲಿ ಯೋಧರ ಸಂಖ್ಯೆಯನ್ನು ಉಳಿಸುವಂತೆ ತೋರುವ ಭ್ರಮೆಗಳ ಸರಣಿಯನ್ನು ಸೃಷ್ಟಿಸಿದನು. ದೂರದಿಂದ ನೋಡುತ್ತಿದ್ದ ಅರ್ಜುನನು ಈಗ ಯುದ್ಧಕ್ಕೆಗಿಳಿದನು. ಅವನು ಅಭಿಮನ್ಯುವಿನ ಬಳಿಗೆ ಬಂದಾಗ ಅವನ ರಥದ ಚಕ್ರಗಳು ಗುಡುಗಿದವು. ಭೀಷ್ಮ, ದೇವವ್ರತ ಮತ್ತು ದ್ರೋಣನ ಮಗ ಅಶ್ವತ್ಥಾಮನು ಅರ್ಜುನನೊಂದಿಗೆ ಸೇರಿಕೊಂಡರು. ಅವರ ಸಂಯುಕ್ತ ಶಕ್ತಿಯು
ಅಲಂಭೂಷಳನ ಭ್ರಮೆಗಳನ್ನು ಚದುರಿಸಿತ್ತು. ಸಿನ್ನಿಯ ಮೊಮ್ಮಗನಾದ ಸತ್ಯಕಿಯು ದ್ರೋಣನ ಮಗನಾದ ಗೌತಮನೊಂದಿಗೆ ಘರ್ಷಣೆ ನಡೆಸುವುದರೊಂದಿಗೆ ಯುದ್ಧವು ತೀವ್ರಗೊಂಡಿತು. ಇಬ್ಬರು ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡರು. ಪರಸ್ಪರ ರಕ್ಷಾ ಕವಚವನ್ನು ಹೊಡೆದಾಗ ಅವರ ಬಾಣಗಳು ಹಾಡುತ್ತಿದ್ದವು. ಆದರೆ ಕೊನೆಯಲ್ಲಿ ಸತ್ಯಕಿಯೇ ವಿಜಯಶಾಲಿಯಾಗಿ ಹೊರಹೊಮ್ಮಿದಳು. ಅವನ ಪರಾಕ್ರಮ ಮತ್ತು ಶೌರ್ಯವು ಸಾಟಿಯಿಲ್ಲ. ಮಹಾಯುದ್ಧದ ಮಧ್ಯದಲ್ಲಿ ಹಸ್ತಿನಾಪುರದ ಕುರುಡ ರಾಜನಾದ ಧೃತರಾಷ್ಟ್ರನು ಯುದ್ಧದ ಒಂದು ಪ್ರಮುಖ ಕ್ಷಣದ ಬಗ್ಗೆ ತಿಳಿಯಲು ಪ್ರಯತ್ನಿಸಿದನು. ಅಲ್ಲಿ ಅವನ ಇಬ್ಬರು ಅತ್ಯಂತ ಗೌರವಾನ್ವಿತ ಯೋಧರಾದ ದ್ರೋಣ ಮತ್ತು ಅರ್ಜುನ ಯುದ್ಧಭೂಮಿಯಲ್ಲಿ ಘರ್ಷಣೆಗೊಂಡರು. ಅವನು ತನ್ನ ವಿಶ್ವಾಸಾರ್ಹ ಸಾರಥಿ ಮತ್ತು ಸಲಹೆಗಾರನಾದ ಸಂಜಯನನ್ನು ಕಥೆಯನ್ನು ವಿವರಿಸಲು ಕೇಳಿದನು. ಪ್ರಸಿದ್ಧ ಶಿಕ್ಷಕ ಮತ್ತು ಯೋಧನಾದ ದ್ರೋಣನು ಬೇರೆ ಯಾವುದೇ ಕ್ಷತ್ರಿಯನಿಗೆ ಶರಣಾಗದಂತೆಯೇ ಯುದ್ಧದಲ್ಲಿ ಅರ್ಜುನನಿಗೆ ಎಂದಿಗೂ ಶರಣಾಗಲಿಲ್ಲ ಎಂಬುದನ್ನು ವಿವರಿಸುವ ಮೂಲಕ ಸಂಜಯನು ಪ್ರಾರಂಭಿಸಿದನು. ಅಂತೆಯೇ ಪಾಂಡುವಿನ ಮಗನಾದ ಅರ್ಜುನನು ತನ್ನ ಗುರುವನ್ನು ಯುದ್ಧದಲ್ಲಿ ಬಿಡಲಿಲ್ಲ. ಯೋಧರ ನೀತಿ ಸಂಹಿತೆಗೆ ಕಟ್ಟುನಿಟ್ಟಾಗಿ ಬದ್ಧನಾಗಿದ್ದನು. ಸಂಜೆ ಮುಂದುವರೆದಂತೆ ಪಾರ್ಥನು 3 ವೇಗದ ಬಾಣಗಳೊಂದಿಗೆ ದ್ರೋಣನ ರಕ್ಷಾ ಕವಚವನ್ನು ಹೇಗೆ ಚುಚ್ಚಿದನೆಂಬುದನ್ನು ಆತ ಹೇಳಿದನು. ಆದರೆ ಶಿಕ್ಷಕನು ಈ ಹೊಡೆತಗಳನ್ನು ಕಡೆಗಣಿಸಿದನು ಮತ್ತು ತೀವ್ರವಾದ ದಾಳಿಯಿಂದ ಪ್ರತೀಕಾರ ತೀರಿಸಿಕೊಂಡನು. 2 ಯೋಧರು ಹೊಡೆತಗಳನ್ನು ವಿನಿಮಯ ಮಾಡಿಕೊಳ್ಳುವುದರೊಂದಿಗೆ ಅವರ ಬಾಣಗಳು ಶರತ್ಕಾಲದ ಆಕಾಶದಲ್ಲಿ ಕ್ರೇನ್ಗಳಂತೆ ಗಾಳಿಯಲ್ಲಿ ಹಾವುತ್ತಿದ್ದವು. ಅಷ್ಟರಲ್ಲಿ ರಾಜ ದುರ್ಯೋಧನನು ದ್ರೋಣನಿಗೆ ಬೆಂಬಲ ನೀಡಲು ಸುಶರ್ಮನನ್ನು ಕಳುಹಿಸಿದನು. ಆದರೆ ತ್ರಿಗರ್ತನ ವಾಜನು ಕೋಪದಿಂದ ಪ್ರಚೋದಿತನಾಗಿ ಅರ್ಜುನನ ಮೇಲೆ ಕಬ್ಬಿಣದ ತುದಿಗಳ ಬಾಣಗಳ ಮಹಾಪೂರವನ್ನು ಸುರಿಸಿದನು. ಬಾಣದ ನಂತರ ಬಾಣವನ್ನು ಹಾರಿಸಿದಾಗ ಇಬ್ಬರು ಯೋಧರ ಪರಾಕ್ರಮವು ಸಾಟಿಯಿಲ್ಲದಂತಿತ್ತು. ಪ್ರತಿಯೊಬ್ಬರೂ ತಮ್ಮ ಗುರುತುಗಳನ್ನು ತುಂಬಿದ ಮರಕ್ಕೆ ಕಣ್ಮರೆಯಾಗುತ್ತಿರುವ ಪಕ್ಷಿಯಂತೆ ಚುಚ್ಚಿದ. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ಭಗದತ್ತ ಮತ್ತು ಶ್ರುತಯುಷ್ಯರು ತಮ್ಮ ಆನೆ ವಿಭಾಗದೊಂದಿಗೆ ಭೀಮನನ್ನು ಎಲ್ಲಾ ಕಡೆಗಳಿಂದ ಸುತ್ತುವರೆದರು. ಆದರೆ ದುರ್ಯೋಧನ ಕೃಪಾ, ಅಶ್ವತ್ಥಾಮನ್, ಶಲ್ಯ, ಸುದಕ್ಷಿಣವಿಂದ, ಅನುವಿಂದ ಮತ್ತು ಇತರರು ಅರ್ಜುನನ ಸುತ್ತ ಒಂದು ಅಸಾಧಾರಣ ವೃತ್ತವನ್ನು ರಚಿಸಿದರು. ಭರತಗಳ ಪೂಜ್ಯ ಮೊಮ್ಮಗನಾದ ಭೀಷ್ಮನು ತನ್ನ ಸೈನ್ಯದೊಂದಿಗೆ ಯುಧಿಷ್ಠಿರನ ಬಳಿಗೆ ಬಂದು ಅವನನ್ನು ಎಲ್ಲಾ ಕಡೆಗಳಿಂದ ಸುತ್ತುವರಿದನು. ಎಂದೆಂದಿಗೂ ಉಗ್ರ ಯೋಧನಾಗಿದ್ದ ಭೀಮನು ತನ್ನ ಪ್ರಬಲವಾದ ಗದೆಯನ್ನು ಎತ್ತಿಕೊಂಡು ಆನೆಗಳ ವಿಭಾಗವನ್ನು ಎದುರಿಸಲು ತನ್ನ ರಥದಿಂದ ಹಾರಿದನು. ಅವನು ಅವರ ಮೇಲೆ ಇಳಿಯುತ್ತಿದ್ದಾಗ ಸಿದ್ಧವಾಗಿದ್ದ ಅವನ ಗದೆಯಲ್ಲಿ ಆ ಆನೆ ಯೋಧರು ಎಲ್ಲಾ ಕಡೆಗಳಿಂದಲೂ ಭೀಮಸೇನನನ್ನು ಜಾಗರೂಕತೆಯಿಂದ ಸುತ್ತುವರಿದರು. ಅವರ ಮಧ್ಯದಲ್ಲಿ ನಿಂತ ಭೀಮನು ಮೋಡಗಳ ಸುತ್ತುತ್ತಿರುವ ಚಂಡಮಾರುತದ ನಡುವೆ ಪ್ರಕಾಶಮಾನವಾದ ಸೂರ್ಯನಂತೆ ಹೊಳೆಯುತ್ತಿದ್ದನು. ಪ್ರತಿ ಹೊಡೆತದಿಂದ ಅವನು ತನ್ನ ಶತ್ರುಗಳ ಹೃದಯಗಳಲ್ಲಿ ಭೀತಿಯನ್ನು ಉಂಟುಮಾಡಿದನು. ಆನೆಗಳ ವಿಭಾಗವನ್ನು ಗಾಳಿಯಂತೆ ನುಂಗಿ ಮೋಡಗಳ ಕಪ್ಪು ಸಮೂಹವನ್ನು ಹೊರಹಾಕಿದನು. ಪ್ರಬಲ ಭೀಮಸೇನನು ಕೆಲವು ಆನೆಗಳ ದಂತಗಳನ್ನು ಒರೆಸಿದನು ಮತ್ತು ಅವುಗಳನ್ನು ಇತರ ಆನೆಗಳ ಮುಂಭಾಗದ ಗೋಳಗಳ ಮೇಲೆ ಹೊಡೆಯಲು ಬಳಸಿ ಅವುಗಳನ್ನು ಸುಲಭವಾಗಿ ಕೊಂದು ಹಾಕಿದನು. ಗೋರೆ ಮತ್ತು ಕೊಬ್ಬಿನಿಂದ ಕೂಡಿದ ಅವನ ಗದೆಯು ರುದ್ರನ ಕೋಲಿನಂತೆ ಹೊಳೆಯಿತು. ಅವನು ಉಳಿದ ಆನೆಗಳನ್ನು ಕೊಂದು ಎಲ್ಲಾ ದಿಕ್ಕುಗಳಿಂದಲೂ ಓಡಿ ಹೋಗುವಂತೆ ಮಾಡಿದನು. ಅವರ ಭೀತಿಯಲ್ಲಿ ಸ್ನೇಹಪರ ಗುಂಪುಗಳನ್ನು ಸಹ ಪುಡಿ ಮಾಡಿದರು. ಭೀಮನ ಹಠಮಾರಿತನದ ಪರಿಣಾಮವಾಗಿ ದುರ್ಯೋಧನ ಪಡೆಗಳು ಮತ್ತೊಮ್ಮೆ ಯುದ್ಧಭೂಮಿಯಿಂದ ಓಡಿ ಹೋದವು, ತಮ್ಮ ಸ್ಥಾನಗಳನ್ನು ತ್ಯಜಿಸಿದವು. ಯುದ್ಧವು ಕೊನೆಗೊಳ್ಳದೆ ಉಗ್ರವಾಗಿ ನಡೆಯತೊಡಗಿತ್ತು. 2 ಸೈನ್ಯಗಳು ಭೀಕರ ಮತ್ತು ರಥಸಿಕ್ತ ಹೋರಾಟದಲ್ಲಿ ಮುಖಾಮುಖಿಯಾದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗಿದನು. ಸಂಜಯನು ರಾಜ ಧೃತರಾಷ್ಟ್ರನಿಗೆ ಅವನ ಕಣ್ಣುಗಳ ಮುಂದೆ ನಡೆದ ಘಟನೆಗಳನ್ನು
ವಿವರಿಸಿದನು. ಮಧ್ಯಾಹ್ನದ ಹೊತ್ತಿಗೆ ಭಾರತಗಳ ಪ್ರಬಲ ಮೊಮ್ಮಗನಾದ ಭೀಷ್ಮನು ಪಾಂಡವರ ವಿರುದ್ಧದ ದಾಳಿಯನ್ನು ಮುನ್ನಡೆಸಿದನು. ತೀಕ್ಷ್ಣವಾದ ದಂಡೆಗಳೊಂದಿಗೆ ಅವನು ಅವರ ಶ್ರೇಣಿಗಳನ್ನು ನೂರಾರು ಮತ್ತು ಸಾವಿರಾರು ಜನರು ನುಂಗಲು ಪ್ರಾರಂಭಿಸಿದನು. ಅವನು ಭತ್ತದ ಕೋಲುಗಳನ್ನು ಗುಬ್ಬುವ ಗೂಡಿಗಳ ಹಿಂದಿನಂತೆ ಶತ್ರುಗಳನ್ನು ತುಳಿಯುತ್ತಿದ್ದಂತೆ ಅವನ ಕಾಲುಗಳ ಕೆಳಗೆ ನೆಲವು ನಡುಗಿತು. ಪಾಂಡವ ಯೋಧರಾದ ಧೃಷ್ಟದ್ಯುಮ್ನ, ಸಿಕಂದಿನ್, ವಿರಾಟ ಮತ್ತು ದ್ರುಪದರು ಒಗ್ಗೂಡಿ ಭೀಷ್ಮನನ್ನು ಹಲವಾರು ಬಾಣಗಳಿಂದ ಹೊಡೆದರು. ಆದರೆ ಅವರ ದಾಳಿಗಳಿಂದ ವಿಚಲಿತರಾಗದೆ ಭೀಷ್ಮನು ತನ್ನ ಬಾಣಗಳಿಂದಲೇ ಅವರನ್ನು ಚುಚ್ಚಿದನು. ಆತ ಸಿಕಂದಿನನ್ನೂ ಸಹ ಬಿಟ್ಟುಬಿಟ್ಟನು. ಆತನನ್ನು ಸ್ತ್ರೀಯೆಂದು ಪರಿಗಣಿಸಿದನು. ಆದರೆ ಇತರ ಯೋಧರು ಅಷ್ಟು ಅದೃಷ್ಟಶಾಲಿಯಾಗಿರಲಿಲ್ಲ. ಧೃಷ್ಟದ್ಯುಮ್ನನು ಬೆಂಕಿಯಂತೆ ಕೋಪದಿಂದ ಹೊತ್ತಿ ಉರಿಯುತ್ತಾ ಭೀಷ್ಮನನ್ನು ತನ್ನ ತೋಳು ಮತ್ತು ಎದೆಯಲ್ಲಿ 3 ದಂಡೆಗಳಿಂದ ಹೊಡೆದನು. ದ್ರುಪದ ಮತ್ತು ವಿರಾಟನು ಅವನನ್ನು ಹಿಂಬಾಲಿಸಿ ಅನುಕ್ರಮವಾಗಿ 25 ಮತ್ತು 10 ಬಾಣಗಳಿಂದ ಭೀಷ್ಮನನ್ನು ಚುಚ್ಚಿದನು. ಸಿಕಂದಿನ್ ಸೇರಿಕೊಂಡನು. ಅವನಿಗೆ 25 ಬಾಣಗಳಿಂದಲೂ ಹೊಡೆದನು. ಬಾಣಗಳಿಂದ ಆಳವಾಗಿ ಚುಚ್ಚಿದ ಭೀಷ್ಮನು ರಕ್ತದಿಂದ ಆವೃತನಾದನು. ಆದರೆ ಅವನು ಹೂವುಗಳಿಂದ ವರ್ಣರಂಜಿತವಾದ ಕೆಂಪು ಅಶೋಕ ಮರದಂತೆ ಸುಂದರವಾಗಿ ಕಾಣುತ್ತಿದ್ದನು. ಭೀಮನು ಪ್ರತೀಕಾರ ತೀರಿಸಿಕೊಂಡು ಪ್ರತಿಯೊಂದಕ್ಕೂ 3 ನೇರವಾದ ದಂಡಗಳನ್ನು ಚುಚ್ಚಿದನು. ನಂತರ ಅವನು ಅಗಲವಾದ ತಲೆಯ ಬಾಣದಿಂದ ದ್ರುಪದನ ಬಿಲ್ಲನ್ನು ಕತ್ತರಿಸಿದನು. ದ್ರುಪದನು ಮತ್ತೊಂದು ಬಿಲ್ಲನ್ನು ಎತ್ತಿಕೊಂಡು 5 ಬಾಣಗಳಿಂದ ಭೀಷ್ಮನನ್ನು ಚುಚ್ಚಿದನು. ಆದರೆ ಅವನ ರಥಧಾರಿ ಕೂಡ ಭೀಷ್ಮನ ಚೂಪಾದ ಬಾಣಗಳಿಗೆ ಬಲಿಯಾದನು. ಯುದ್ಧವು ತೀವ್ರಗೊಂಡಿತು. ಪಾಂಡವರು ಮತ್ತು ಅವರ ಮಿತ್ರರು ಗಂಗಾ ಪುತ್ರನ ಕಡೆಗೆ ಧಾವಿಸಿ ಧೃಷ್ಟದ್ಯುಮ್ನ ನೇತೃತ್ವದ ಪಂಚಲನ್ನು ರಕ್ಷಿಸಲು ನಿರ್ಧರಿಸಿದರು. ಭೀಷ್ಮನ ನೇತೃತ್ವದಲ್ಲಿ ಕೌರವ ಸೈನ್ಯವು ಪಾಂಡವರ ದಾಳಿಯ ವಿರುದ್ಧ ತಮ್ಮನ್ನು ತಾವು ರಕ್ಷಿಸಿಕೊಳ್ಳಲು ಸಿದ್ಧವಾಯಿತು. 2 ಸೈನ್ಯಗಳು ತೀವ್ರವಾದ ಸಾಮಾನ್ಯ ಕಾದಾಟದಲ್ಲಿ ಘರ್ಷಣೆ ನಡೆಸಿದವು. ಶಕಾಲದ ಎಲೆಗಳಂತೆ ಯೋಧರನ್ನು ಪರಸ್ಪರರ ಮೇಲೆ ಬೀಳಿಸಿದವು. ಯುದ್ಧವು ತೀವ್ರಗೊಳ್ಳುತ್ತಿದ್ದಂತೆ ಭೂದೃಶ್ಯವು ಭೂಗತ ಪ್ರಪಂಚದ ದೃಶ್ಯವಾಗಿ ಮಾರ್ಪಟ್ಟಿತು. ತಮ್ಮ ಸವಾರರು ಮತ್ತು ರಥಧಾರಿಗಳಿಂದ ವಂಚಿತರಾದ ಕಾರುಗಳನ್ನು ಯುದ್ಧ ಭೂಮಿಯಾದ್ಯಂತ ಎಳೆದೊಯ್ಯಲಾಯಿತು. ಬಾಣಗಳು ಮತ್ತು ಈಟಿಗಳ ನಿರಂತರ ದಾಳಿಯಿಂದ ಪುರುಷರು, ಕುದುರೆಗಳು ಮತ್ತು ಆನೆಗಳು ನೆಲಕ್ಕೆ ಬಿದ್ದವು. ಗಾಯಗೊಂಡವರು ಮತ್ತು ಸಾಯುತ್ತಿರುವವರ ಕೂಗುಗಳಿಂದ ಗಾಳಿಯು ತುಂಬಿತ್ತು. ರಕ್ತದ ನದಿಯು ಯುದ್ಧಭೂಮಿಯ ಮೂಲಕ ಹರಿಯುತ್ತಿತ್ತು. ಅದರ ಪ್ರವಾಹವು ಬಿದ್ದ ಯೋಧರ ದೇಹಗಳಿಂದ ಉಕ್ಕಿ ಹರಿಯುತ್ತಿತ್ತು. ಬಿಲ್ಲುಗಳು ಅದರ ಮಾರ್ಗವನ್ನು ಅಡ್ಡಿಪಡಿಸಿದವು. ಕೂದಲು ಅದರ ಪಾಚಿಯನ್ನು ರೂಪಿಸಿತು. ಕಾರುಗಳು ಅದರ ಸರೋವರಗಳಾಗಿ ಮಾರ್ಪಟ್ಟವು ಮತ್ತು ಬಾಣಗಳು ಅದರ ಅಂಚುಗಳನ್ನು ರೂಪಿಸಿದವು. ಕುದುರೆಗಳು ಅದರ ಮೀನುಗಳನ್ನು ರೂಪಿಸಿದವು ಮತ್ತು ಕಾಂಡಗಳಿಂದ ಕತ್ತರಿಸಿದ ತಲೆಗಳು ಅದರ ಕಲ್ಲಿನ ಬ್ಲಾಕ್ಗಳನ್ನು ರೂಪಿಸಿದವು. ನದಿಯು ಆನೆಗಳ ಸಮೃದ್ಧಿಯಿಂದ ಅದರ ಮೊಸಳೆಗಳನ್ನು ರೂಪಿಸಿ ತಿಳಿದವು. ಉಲ್ಬಣಗೊಳ್ಳುತ್ತಿದ್ದಂತೆ ಧೈರ್ಯಶಾಲಿ ಕ್ಷತ್ರಿಯರು, ಪರಾಕ್ರಮಶಾಲಿ ಯೋಧರು ಎಲ್ಲ ಭಯವನ್ನು ತ್ಯಜಿಸಿ ಹೋರಾಡಲು ಪ್ರಯತ್ನಿಸಿದವು. ಅರ್ಜುನನು ಎತ್ತರವಾಗಿ ನಿಂತಾಗ ಸೂರ್ಯನು ಯುದ್ಧ ಭೂಮಿಯಲ್ಲಿ ಮುಳುಗಿದನು. ಅವನ ಕುದುರೆಗಳು ಸಿದ್ಧವಾಗಿದ್ದವು. ಸುಶಮನನ್ನು ಹಿಂಬಾಲಿಸಿದ ಕ್ಷತ್ರಿಯರನ್ನು ಸೋಲಿಸುವ ಕಾರ್ಯವನ್ನು ಅವನಿಗೆ ವಹಿಸಲಾಗಿತ್ತು ಮತ್ತು ಅವನು ತನ್ನ ಕರ್ತವ್ಯದಲ್ಲಿ ಹಿಂದೆ ಸರಿಯಲಿಲ್ಲ. ತ್ವರಿತ ನಿಖರತೆಯಿಂದ ಅವನು ತನ್ನ ಶತ್ರುಗಳ ಕಡೆಗೆ ಬಾಣದ ಮೇಲೆ ಬಾಣವನ್ನು ಹಾರಿಸಿದನು. ಪ್ರತಿಯೊಂದೂ ತನ್ನ ಗುರುತುಗಳನ್ನು ಮಾರಣಾಂತಿಕ ನಿಖರತೆಯಿಂದ ಹೊಡೆದವು. ಸುಶಮನು ಸ್ವತಃ ಪ್ರಬಲ ಎದುರಾಳಿ ಎಂದು ಸಾಬೀತಾಯಿತು. ಅರ್ಜುನನನ್ನು ಎಲ್ಲಿಂದಲೂ ಬಂದಂತೆ ತೋರುವ ದಂಡೆಗಳಿಂದ ಚುಚ್ಚಿದನು. ಆದರೆ ಧರ್ಮದ ರಾಜಕುಮಾರನು ಸುಲಭವಾಗಿ ಸೋಲುವವನಲ್ಲ.
ಅವನು ಸುಶಮನ ದಾಳಿಯನ್ನು ಸುಲಭವಾಗಿ ಎದುರಿಸಿದನು. ಅವನನ್ನು ತನ್ನ ರಥದ ಮೇಲೆ ಹಿಮ್ಮೆಟ್ಟಿಸಿದನು ಮತ್ತು ಸುಶಮನ ಪಡೆಗಳು ಭಯಭೀತರಾಗಿ ಓಡಿಹೋದಾಗ ಅರ್ಜುನನು ಬೆನ್ನಟ್ಟಿದನು. ಅವನ ದಾರಿಯಲ್ಲಿ ನಿಲ್ಲಲು ಧೈರ್ಯ ಮಾಡಿದ ಯಾರನ್ನೂ ಅವನ ಬಾಣಗಳು ಕತ್ತರಿಸಿದ ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ದುರ್ಯೋಧನ ಮತ್ತು ಭೀಷ್ಮನು ಪಾಂಡವರ ವಿರುದ್ಧ ಆಕ್ರಮಣವನ್ನು ಮುನ್ನಡೆಸಿದರು. ಅವರ ಸೈನ್ಯವು ಗಣನೆಗೆ ತೆಗೆದುಕೊಳ್ಳಬೇಕಾದ ಶಕ್ತಿಯಾಗಿತ್ತು. ಆದರೆ ಅರ್ಜುನನು ದೃಢವಾಗಿ ನಿಂತನು. ತನ್ನ ಗಾಂಧೀವನ ಬಿಲ್ಲು ಅದರ ಮರಣಾಂತಿಕ ಹಾಡನ್ನು ಹಾಡುತ್ತಾ ಶತ್ರುಗಳ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದನು. ಋಷಿ ಕುಲದ ಧೈರ್ಯಶಾಲಿ ಯೋಧನಾದ ಸಾತ್ಯಕಿ ಅವನೊಂದಿಗೆ ಶೌರ್ಯದಿಂದ ಹೋರಾಡಿದನು. ಉಕ್ಕಿನ ಮತ್ತು ಧೂಳಿನ ಕೋಲಾಹಲದಲ್ಲಿ ಅವರು ಹೋರಾಡುತ್ತಿರುವಾಗ ಅವರ ಬಾಣಗಳು ಮಧ್ಯ ಗಾಳಿಯಲ್ಲಿ ಸಂಧಿಸಿದ ಯುದ್ಧದ ಕುದುರೆಗಳ ಕಾಲುಗಳ ಕೆಳಗೆ ಭೂಮಿ ನಡುಗಿತ್ತು. ದುರ್ಯೋಧನನ ಪಡೆಗಳು ಮುಂದೆ ಸಾಗುತ್ತಿದ್ದವು. ಅವರ ಧ್ವಜಗಳು ಗಾಳಿಯಲ್ಲಿ ಎತ್ತರಕ್ಕೆ ಬೀಸುತ್ತಿದ್ದವು. ಆದರೆ ಯುಧಿಷ್ಠಿರ, ನಕುಲ ಮತ್ತು ಸಹದೇವ ದೃಢವಾಗಿ ನಿಂತರು. ಅವರ ರಥಗಳು ಉಕ್ಕಿನ ಗೋಡೆಯ ಮೇಲೆ ಶತ್ರುಗಳು ವ್ಯರ್ಥವಾಗಿ ಅಪ್ಪಳಿಸಿದರು. ಎರಡೂ ಸೈನ್ಯಗಳು ಧ್ವನಿ ಮತ್ತು ಕೋಪದಿಂದ ಘರ್ಷಣೆ ನಡೆಸಿದವು. ಎರಡೂ ಕಡೆಯವರು ವಿಜಯಕ್ಕಾಗಿ ಹೋರಾಡುತ್ತಿದ್ದಾಗ ಹೊಡೆತಗಳನ್ನು ವಿನಿಮಯ ಮಾಡಿಕೊಂಡ ಯುದ್ಧವು ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಭೀಷ್ಮನು ಮುಂಚೂಣಿಯಲ್ಲಿ ನಿಂತನು. ಅವನ ಪ್ರಬಲ ರೂಪವು ಮಹಾಶಕ್ತಿಯಂತೆ ಯುದ್ಧದ ಮೇಲಿತ್ತು. ಅವನನ್ನು ಎಲ್ಲಾ ಕಡೆಗಳಿಂದ ಪಾಂಡವರು ಸುತ್ತುವರಿದಿದ್ದರು. ಆದರೆ ದುರ್ಯೋಧನನ ಮಾತುಗಳು ಅವನ ಮನಸ್ಸಿನಲ್ಲಿ ಪ್ರತಿಧ್ವನಿಸುತ್ತಿದ್ದವು. ನಮ್ಮ ಮೊಮ್ಮಗನನ್ನು ರಕ್ಷಿಸಿ, ಅವನು ಪಾಂಡವರೊಂದಿಗೆ ಎಲ್ಲಾ ಪಂಚಲರನ್ನೂ ಕೊಲ್ಲುತ್ತಾನೆ. ತನ್ನೊಳಗೆ ಉರಿಯುತ್ತಿರುವ ತೀವ್ರ ಸಂಕಲ್ಪದೊಂದಿಗೆ ಭೀಷ್ಮನು ತನ್ನ ಸೈನ್ಯವನ್ನು ಒಟ್ಟುಗೂಡಿಸಿ ಶತ್ರುಗಳ ವಿರುದ್ಧ ಅವರನ್ನು ಮುನ್ನಡೆಸಿದನು. ಎರಡೂ ಸೈನ್ಯಗಳು ಒಟ್ಟಿಗೆ ಅಪ್ಪಳಿಸಿದಂತೆ ಭೂಮಿಯು ನಡುಗಿತು. ಅವರ ಯುದ್ಧದ ಕುದುರೆಗಳು ಯುದ್ಧ ಭೂಮಿಯಲ್ಲಿ ಲಯವನ್ನು ಹೊಡೆದವು. ಗಾಳಿಯು ಧೂಳಿನಿಂದ ಮತ್ತು ಬೆವರು ಮತ್ತು ರಕ್ತದ ಪರಿಮಳದಿಂದ ದಟ್ಟವಾಗಿತ್ತು. ಯೋಧರು ಉಕ್ಕು ಮತ್ತು ಕೋಪದಿಂದ ಘರ್ಷಣೆ ಮಾಡಿದರು. ಆದರೆ ಅವ್ಯವಸ್ಥೆಯ ನಡುವೆ ಒಂದು ವ್ಯಕ್ತಿ ಎತ್ತರವಾಗಿ ನಿಂತನು. ಭೀಷ್ಮನ ಪ್ರಬಲ ಮೊಮ್ಮಗ. ಅವನ ಹೃದಯವು ತನ್ನ ಕುಟುಂಬದ ಗೌರವವನ್ನು ರಕ್ಷಿಸುವ ತೀವ್ರ ಸಂಕಲ್ಪದಿಂದ ಉರಿಯುತ್ತಿತ್ತು. ಯುದ್ಧವು ಉಲ್ಬಣಗೊಳ್ಳುತ್ತಿದ್ದಂತೆ ಸಂಜಯನ ಕಣ್ಣುಗಳು ತನ್ನ ಮುಂದೆ ತೆರೆದುಕೊಳ್ಳುತ್ತಿದ್ದ ನಾಟಕವನ್ನು ಪಕ್ಕದಿಂದ ನೋಡುತ್ತಿದ್ದವು. ಅವನು ಪಾಂಡವರ ಶೌರ್ಯವನ್ನು ಕಂಡನು. ಅಗಾಧವಾದ ಪ್ರತಿಕೂಲತೆಗಳ ನಡುವೆಯೂ ಅವರ ಅಚಲ ಮನೋಭಾವವನ್ನು ಕಂಡನು ಮತ್ತು ಅವನು ಕುರುಗಳ ಕೋಪವನ್ನು ಕಂಡನು. ಯಾವುದೇ ಬೆಲೆ ತೆತ್ತಾದರೂ ತಮ್ಮ ಮೊಮ್ಮಗನನ್ನು ರಕ್ಷಿಸುವ ಅವರ ದೃಢ ನಿಶ್ಚಯವನ್ನು ಕಂಡನು. ಇದರ ಫಲಿತಾಂಶವೇನೆಂದರೆ ಕುರುವಿನ ಮೊಮ್ಮಗನಾದ ಭೀಷ್ಮನ ಕಣ್ಣುಗಳು ಕೋಪದಿಂದ ಹೊಳೆಯುತ್ತಿದ್ದಾಗ ಸೂರ್ಯನು ಯುದ್ಧಭೂಮಿಯಲ್ಲಿ ಬೀಸಿದನು. ಅವನ ತೀಕ್ಷ್ಣವಾದ ಬಾಣಗಳು ಗಾಳಿಯಲ್ಲಿ ಹಾರುತ್ತಿದ್ದವು. ತಮ್ಮ ಗುರುತುಗಳನ್ನು ನಿಖರವಾಗಿ ಹೊಡೆದವು. ಪಾರ್ಥರು ಮತ್ತು ಅವರ ಪಡೆಗಳು ಅವನ ಮುಂದೆ ಚದುರಿ ಹೋದವು. ಆದರೆ ಅವನು ಯುಧಿಷ್ಠಿರನನ್ನು 12 ದಂಡೆಗಳೊಂದಿಗೆ ತೋಳುಗಳು ಮತ್ತು ಎದೆಯಲ್ಲಿ ಚುಚ್ಚಿದನು. ಬಲವಾದ ಇಚ್ಛಾಶಕ್ತಿಯ ಯೋಧನಾದ ಭೀಮನು ಸ್ವತಃ 12 ಬಾಣಗಳನ್ನು ಪಡೆದರೆ ಸಾತ್ಯಕಿ ಮತ್ತು ನಕುಲನು ಕ್ರಮವಾಗಿ 9 ಮತ್ತು 3 ಬಾಣಗಳಿಂದ ಹೊಡೆದನು. ಭೀಷ್ಮನ ಬಾಣವು ಆತನನ್ನು ಚುಚ್ಚಿದಾರ ಪರಾಕ್ರಮಶಾಲಿ ಯೋಧನಾದ ದುಷ್ಟದ್ಯುಮ್ನನು ಗುಡುಗು ಸಿಡಿಸಿದನು. ಸೌವ್ಯರು, ಕಿತವರು, ಪೂರ್ವದವರು, ಪಾಶ್ಚಿಮಾತ್ಯರು, ಉತ್ತರದವರು, ಮಾಳವರು, ಅಭಿಶಾಸರು, ಸೂರಸೇನರು, ಶಿವರು ಮತ್ತು ವಾಸತಿಗಳು ಎಲ್ಲರೂ ಭೀಷ್ಮನ ಪಟ್ಟುಬಿಡದ ದಾಳಿಯ ಮುಂದೆ ಬಿದ್ದರು. ಅವರ ಕಾರುಗಳು, ಆನೆಗಳು ಮತ್ತು ಕುದುರೆಗಳು ಯುದ್ಧಭೂಮಿಯಾದ್ಯಂತ ಒಡೆದವು ಮತ್ತು ಹಾನಿಗೊಳಗಾದವು. ರಥಗಳ ಛಿದ್ರಗೊಂಡ ಅವಶೇಷಗಳಿಂದ ಭೂಮಿಯು ಜಖಂಗೊಂಡಿತು. ಅವುಗಳ ಮರದ ಬೇಲಿಗಳು ಚೂರುಚೂವಾಗಿ ಒಡೆದವು.
ಸಾಯುತ್ತಿರುವವರ ಕೂಗುಗಳಿಂದ ಗಾಳಿಯು ದಟ್ಟವಾಗಿತ್ತು. ವಿವಿಧ ದೇಶಗಳ ರಾಜರು ಭೀಷ್ಮನ ನಿರಂತರ ಬಾಣಗಳಿಗೆ ಬಿದ್ದು ಈ ವ್ಯವಸ್ಥೆಯ ನಡುವೆ ಅರ್ಜುನನಾದ ಪಾರ್ಥನು ಹೆಪ್ಪುಗಟ್ಟಿದನು. ಅವನ ಹೃದಯವು ಅನುಮಾನದಿಂದ ಭಾರವಾಗಿತ್ತು. ಯಾದವರ ಸಂತೋಷಕರವಾದ ವಾಸುದೇವನು ಅವನನ್ನು ಒತ್ತಾಯಿಸಿದನು. ಯುದ್ಧದಲ್ಲಿ ತನ್ನ ವಿರುದ್ಧ ಹೋರಾಡಿದ ಎಲ್ಲರನ್ನೂ ಕೊಲ್ಲುವ ತನ್ನ ವಾಗ್ದಾನವನ್ನು ನೆನಪಿಸಿದನು. ಈಗ ಹೊಡೆ ಮನುಷ್ಯರ ನಡುವೆ, ಓ ಹುಲಿ, ಅವನು ಹೇಳಿದನು. ಇಲ್ಲದಿದ್ದರೆ ನೀನು ನಿನ್ನ ಇಂದ್ರಿಯಗಳಿಂದ ವಂಚಿತರಾಗುತ್ತೀಯ. ತನ್ನ ಕ್ರಿಯೆಗಳ ಪರಿಣಾಮಗಳನ್ನು ಎದುರಿಸಲು ಇಷ್ಟವಿಲ್ಲದ ಅರ್ಜುನನ ಪಾದಗಳನ್ನು ನೋಡಿದಾಗ ಅವನ ಹಿಂಜರಿಕೆಯು ಸ್ಪಷ್ಟವಾಗಿತ್ತು. ಆದರೆ ವಾಸುದೇವನ ಮಾತುಗಳು ಅವನೊಳಗೆ ಒಂದು ಸ್ವರಮೇಳವನ್ನು ಹೊಡೆದವು ಮತ್ತು ದೃಢವಾದ ಕೂಗಿನಿಂದ ಅವನು ತನ್ನ ಕುದುರೆಗಳನ್ನು ಮುಂದೆ ತಳ್ಳಿದನು. ಭೀಷ್ಮನನ್ನು ಎದುರಿಸಲು ಸಿದ್ಧನಾಗಿದ್ದ ಇಬ್ಬರು ಯೋಧರು ಘರ್ಷಣೆ ನಡೆಸಿದರು. ಬಾಣಕ್ಕೆ ಬಾಣವನ್ನು ವಿನಿಮಯ ಮಾಡಿಕೊಳ್ಳುವಾಗ ಅವರ ಬಿಲ್ಲುಗಳು ಪರಿಪೂರ್ಣ ಸಾಮರಸ್ಯದಿಂದ ಹಾಡುತ್ತಿದ್ದವು. ಭೀಷ್ಮನ ಮಳೆ ಅರ್ಜುನನ ಮೇಲೆ ಸುರಿಯಿತು. ಆದರೆ ಪಾರ್ಥನು ತಪ್ಪಿಸಿಕೊಂಡನು ಮತ್ತು ನೇಗೆ ಮಾಡಿದನು. ಅವನ ಆಕಾಶದ ಬಿಲ್ಲು ಗಾಳಿಯಲ್ಲಿ ಮಾರಣಾಂತಿಕ ನಿಖರತೆಯಿಂದ ಕತ್ತರಿಸಿತು. ಪ್ರತಿ ವಿನಿಮಯದೊಂದಿಗೆ ಯುದ್ಧವು ಉಗ್ರವಾಯಿತು. ಎರಡೂ ಯೋಧರು ಶರಣಾಗಲು ನಿರಾಕರಿಸಿದರು. ಅರ್ಜುನನ ತೀಕ್ಷ್ಣವಾದ ದಂಡಗಳಿಂದಾಗಿ ಭೀಷ್ಮನ ಬಿಲ್ಲನ್ನು ಎರಡೂ ತುಂಡುಗಳಾಗಿ ಕತ್ತರಿಸಲಾಯಿತು. ಕೇವಲ ಒಂದು ಕಣ್ಣಿನ ರೆಪ್ಪೆಯೊಳಗೆ ಇನ್ನೊಂದನ್ನು ಕಟ್ಟಲು ಅವನಿಗೆ ಅವಕಾಶವಾಯಿತು. ಅವನು ಭೀಷ್ಮನ ಎರಡನೇ ಬಿಲ್ಲನ್ನು ಕತ್ತರಿಸಿದಾಗ ಪಾರ್ಥನ ಕೋಪವು ಹೆಚ್ಚಾಯಿತು. ಆದರೆ ಕುರು ನಾಯಕನು ತನ್ನ ಎದುರಾಳಿಯ ಕೌಶಲ್ಯವನ್ನು ಕೇವಲ ಸಾಧಿಸಿದನು. ಎರಡು ಕಡೆಯವರು ಸೋಲಿಲ್ಲದೆ ಯುದ್ಧವು ತೀವ್ರಗೊಂಡಿತು. ಅರ್ಜುನನ ಕುದುರೆಗಳನ್ನು ನಿರ್ವಹಿಸುವಲ್ಲಿ, ಭೀಷ್ಮನ ಬಾಣದ ಮಳೆಗಳಿಂದ ತಪ್ಪಿಸಿಕೊಳ್ಳುವಲ್ಲಿ ಮತ್ತು ನೇಗೆ ಮಾಡುವಲ್ಲಿ ವಾಸುದೇವನು ದೊಡ್ಡ ಕೌಶಲ್ಯವನ್ನು ತೋರಿಸಿದನು. ಇಬ್ಬರು ಯೋಧರು ಎರಡು ಕೋಪಗೊಂಡ ಗೂಳಿಗಳಂತೆ ನಿಂತರು. ಅವರ ಸೌಂದರ್ಯವು ಕೊಂಬುಗಳ ಗೀರುಗಳಿಂದ ನಾಶವಾಯಿತು. ಹೋರಾಟವು ಮುಂದುವರೆದಂತೆ ಸಮಯವು ನಿಧಾನವಾಗಿದೆ ಎಂದು ತೋರುತ್ತಿತ್ತು. ಸೂರ್ಯನು ಅವರ ಮೇಲೆ ಅಪ್ಪಳಿಸಿದನು. ಸೂರ್ಯನು ಯುದ್ಧಭೂಮಿಯಲ್ಲಿ ಮುಳುಗುತ್ತಿದ್ದಂತೆ ರಾಜ ಯುಧಿಷ್ಠಿರನು ತನ್ನ ಮುಂದಿರುವ ಹತ್ಯಾಕಾಂಡವನ್ನು ದಿಟ್ಟಿಸಿ ಹೊಡಿದನು. ಸಂಜೆಯ ಸಮಯ ಬಂದಿತ್ತು ಮತ್ತು ಹಗಲಿನ ಹೋರಾಟದಿಂದ ಆಯಾಸಗೊಂಡ ಅವನ ಪಡೆಗಳು ದುರ್ಬಲಗೊಳ್ಳತೊಡಗಿದವು. ಪರಾಕ್ರಮಶಾಲಿ ಯೋಧನಾದ ಭೀಷ್ಮನು ತನ್ನನ್ನು ವಿರೋಧಿಸುವವರೆಲ್ಲರನ್ನೂ ತನ್ನ ಬಾಣಗಳಿಂದ ಹೊಡೆದು ನಿರಂತರ ಕೋಪದಿಂದ ಓಡುತ್ತಿದ್ದ ಯುಧಿಷ್ಠಿರನು ಭೀಷ್ಮನ ನಿರಂತರ ಆಕ್ರಮಣದಿಂದ ಹತನಾದ ತನ್ನ ಸೈನಿಕರು ಅಸ್ತವ್ಯಸ್ತವಾಗಿ ಹಿಮ್ಮೆಟ್ಟುತ್ತಿರುವುದನ್ನು ಹತಾಶೆಯಿಂದ ನೋಡಿದನು. ಅವರ ಒಂದು ಕಾಲದ ಹೆಮ್ಮೆಯ ರೇಖೆಗಳು ಈಗ ಮುರಿದು ಚದುರಿ ಹೋಗಿವೆ. ಅವರು ಅನುಭವಿ ಯೋಧನ ಕೋಪದಿಂದ ಭಯಭೀತರಾಗಿ ಓಡಿಹೋದರು. ದುಃಖದಿಂದ ಭಾರವಾದ ರಾಜನ ಹೃದಯವು ತನ್ನ ಸ್ವಂತ ಪಡೆಗಳು ಭೀಷ್ಮನ ಪಟ್ಟುಬಿಡದ ಉಗ್ರತೆಗೆ ಸರಿಸಮಾನವಾಗಿಲ್ಲ ಎಂದು ಅರಿತುಕೊಂಡಿತು. ರಾತ್ರಿ ಬೀಳಲು ಪ್ರಾರಂಭಿಸಿದಾಗ ಯುಧಿಷ್ಠಿರನು ತನ್ನ ಸಹೋದರರು ಮತ್ತು ಸಲಹೆಗಾರರೊಂದಿಗೆ ಯುದ್ಧದ ಮಂಡಳಿಯನ್ನು ಕರೆದನು. ಋಷಿಗಳು ಮತ್ತು ಸಂಜಯರು ಅವನ ಸುತ್ತಲೂ ಒಟ್ಟುಗೂಡಿದರು. ಅವರು ತಮ್ಮ ಕಣ್ಣುಗಳನ್ನು ರಾಜನ ಮೇಲೆ ಕೇಂದ್ರೀಕರಿಸಿದರು. ಅವನು ದುಃಖದಿಂದ ತನ್ನ ಹೃದಯವನ್ನು ಸುರಿಸಿದನು. ಈಗೋ ಕೃಶ ಅವನ ಧ್ವನಿಯು ನಡುಗುತ್ತಾ, ಭೀಷ್ಮನು ಕಾಡಿನಲ್ಲಿರುವ ಬೆಂಕಿಯಂತೆ ನನ್ನ ಸೈನ್ಯವನ್ನು ನಂಬುತ್ತಾನೆ. ನಾವು ಅವನನ್ನು ನೋಡಲು ಸಹ ಧೈರ್ಯ ಮಾಡುವುದಿಲ್ಲ, ಏಕೆಂದರೆ ಅವನು ಪ್ರಕೃತಿಯ ಶಕ್ತಿ ತಡೆಯಲಾಗದ ಮತ್ತು ಪಟ್ಟುಬಿಡದವನು. ದ್ವಾರಕಾದ ಬುದ್ಧಿವಂತ ಮತ್ತು ಶಕ್ತಿಯುತ ರಾಜಕುಮಾರನಾದ ಕೃಷ್ಣನು ಯುಧಿಷ್ಠಿರನ ಮಾತುಗಳನ್ನು ಗಮನದಿಂದ ಆಲಿಸಿದನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ತುಂಬಿದವು. ಅವನು ರಾಜನನ್ನು ಸಾಂತ್ವನ ಮಾಡಲು ಮುಂದಾದನು. ಓ ಧರ್ಮಪುತ್ರನೇ, ಕೃಷ್ಣನು ನಿಧಾನವಾಗಿ ಹೇಳಿದನು, ದುಃಖದಲ್ಲಿ ಮುಳುಗಬೇಡಿ. ನಿಮ್ಮ ಪಕ್ಕದಲ್ಲಿ ಅರ್ಜುನ, ಭೀಮಸೇನ, ನಕುಲ ಮತ್ತು ಸಹದೇವ ಇದ್ದಾರೆ.
ಭೀಷ್ಮನ ಪರಾಕ್ರಮಕ್ಕೆ ಸರಿಸಮಾನವಾಗಿರುವ ಎಲ್ಲಾ ಪ್ರಬಲ ಯೋಧರು ಕುಶನು ಒಂದು ದಿಟ್ಟ ಯೋಜನೆಯನ್ನು ಮುಂದಿಟ್ಟನುವ ತನ್ನ ಸ್ನೇಹಿತರ ಪರವಾಗಿ ಹಿರಿಯ ಯೋಧನನ್ನು ಕೊಲ್ಲಲು ನಿರ್ಧರಿಸಿದ ಅವನು ಭೀಷ್ಮನಿಗೆ ಏಕಾಂಗಿಯಾಗಿ ಹೋರಾಡಲು ಸವಾಲು ಹಾಕುತ್ತಾನೆ. ನಾನು ಭೀಷ್ಮನೊಂದಿಗೆ ಹೋರಾಡುತ್ತೇನೆ ಮತ್ತು ಯುದ್ಧದಲ್ಲಿ ನನ್ನ ಶಕ್ತಿಯನ್ನು ಸಾಬೀತುಪಡಿಸುತ್ತೇನೆ ಎಂದು ಕೃಷ್ಣನು ಘೋಷಿಸಿದನು. ಓ ರಾಜನೇ, ನನ್ನ ಸಾಮರ್ಥ್ಯವನ್ನು ನಾನು ನಿಮಗೆ ತೋರಿಸುತ್ತೇನೆ. ಕೃಷ್ಣನ ಮಾತುಗಳನ್ನು ಕೇಳಿದಾಗ ಯುಧಿಷ್ಠಿರನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ರಾಜಕುಮಾರನು ಉತ್ಪ್ರೇಕ್ಷೆ ಮಾಡುತ್ತಿಲ್ಲ ಎಂದು ಅವನಿಗೆ ತಿಳಿದಿತು, ಏಕೆಂದರೆ ಕೃಷ್ಣನು ಭೀಷ್ಮನನ್ನು ಕೊಲ್ಲುವುದಾಗಿ ಉಪಕ್ರವನಿಗೆ ಪ್ರತಿಜ್ಞೆ ಮಾಡಿದ್ದನು ಮತ್ತು ಈಗ ಅವನು ಆ ವಾಗ್ದಾನವನ್ನು ಪೂರೈಸಲು ಸಿದ್ಧನಾಗಿ ನಿಂತನು. ಆದರೆ ಯುಧಿಷ್ಠಿರನು ಹಿಂಜರಿಯುತ್ತಾ ಭೀಷ್ಮನೊಂದಿಗಿನ ತನ್ನ ಹಿಂದಿನ ಒಪ್ಪಂದವನ್ನು ನೆನಪಿಸಿಕೊಂಡನು. ಆ ವೃದ್ಧ ಯೋಧನು ತನಗೆ ಸಲಹೆ ನೀಡುವುದಾಗಿ ಪ್ರಮಾಣ ಮಾಡಿದನು, ಆದರೆ ಆತನ ಪರವಾಗಿ ಎಂದಿಗೂ ಹೋರಾಡುವುದಿಲ್ಲ ಎಂದು ಹೇಳಿದನು. ಓ ದೇವರೇ, ರಾಜನು ಬುದ್ಧಿವಂತ ಸಲಹೆಯನ್ನು ನೀಡುವ ಮೂಲಕ ಭೀಷ್ಮನು ಇನ್ನೂ ನನಗೆ ಸಾರ್ವಭೌಮತ್ವವನ್ನು ನೀಡಬಹುದು. ನಾನು ಆತನನ್ನು ಸಲಹೆ ಕೇಳುತ್ತೇನೆ ಮತ್ತು ನಾವು ಅದನ್ನು ಅನುಸರಿಸುತ್ತೇವೆ ಎಂದು ಹೇಳಿದನು. ಕೃಷ್ಣನು ತಿಳುವಳಿಕೆಯಿಂದ ತಲೆ ಆಡಿಸಿದನು ಮತ್ತು ಅವರು ಒಟ್ಟಾಗಿ ಭೀಷ್ಮನ ಗುಡಾರದ ಕಡೆಗೆ ಹೊರಟರು. ರಾತ್ರಿಯ ಗಾಳಿಯು ನಿರೀಕ್ಷಿತ ಮೌನದಿಂದ ತುಂಬಿತ್ತು, ಏಕೆಂದರೆ ಎರಡೂ ಪಕ್ಷಗಳು ಅನುಭವಿ ಯೋಧನ ನಿವಾಸವನ್ನು ಸಮೀಪಿಸುತ್ತಿದ್ದವು. ಭೀಷ್ಮನು ಇನ್ನೂ ತನ್ನ ಸಲಹೆಯನ್ನು ನೀಡುತ್ತಾನೆಯೇ ಅಥವಾ ಅವನು ತುಂಬಾ ಹೆಮ್ಮೆ ಪಡುತ್ತಾನೆಯೇ? ಸೂರ್ಯನು ದಿಗಂತದ ಮೇಲೆ ಏಳುವಷ್ಟರಲ್ಲಿ ಅರ್ಜುನನ ನೇತೃತ್ವದಲ್ಲಿ ಪಾಂಡವರು ಕೌರವರ ವಿರುದ್ಧ ಹೋರಾಡಲು ಹೊರಟಾಗ ಸಿಕಂದಿನ್ ಅವರ ಮುಂಚೂಣಿಯಲ್ಲಿದ್ದರು. ದ್ರಂಗಳು ಮತ್ತು ತಾಳಗಳ ಶಂಖಗಳ ಬಿಲೆ ಮತ್ತು ಸಣ್ಣ ದ್ರಂಗಳ ಶಬ್ದದಿಂದ ಗಾಳಿಯು ತುಂಬಿತ್ತು. ಅವು ಎಲ್ಲಾ ಶತ್ರುಗಳಿಗೆ ಅಜೇಯವೆಂದು ತೋರುವ ಒಂದು ಶ್ರೇಣಿಯನ್ನು ರೂಪಿಸಿದವು. ಯುದ್ಧದ ಘಟನೆಗಳನ್ನು ಸಂಜಯ್ ವಿವರಿಸುತ್ತಿದ್ದಂತೆ ಕುರುಗಳ ರಾಜ ಧೃತರಾಷ್ಟ್ರನು ತನ್ನ ರಥದಿಂದ ಆತಂಕದಿಂದ ನೋಡುತ್ತಿದ್ದನು. ಧೃತರಾಷ್ಟ್ರನು, ಹೇ ಸಂಜಯ, ನನಗೆ ಹೇಳು, ಯುದ್ಧದಲ್ಲಿ ಗಂಗಾನದನ ವಿರುದ್ಧ ಸಿಕಂದಿನ್ ಹೇಗೆ ಮುನ್ನಡೆದರು ಮತ್ತು ಭೀಷ್ಮನು ಪಾಂಡವರ ವಿರುದ್ಧ ಹೇಗೆ ಮುನ್ನಡೆದರು ಎಂದು ಕೇಳಿದನು. ಸಂಜಯನು ಕಥೆಯನ್ನು ಹೇಳಲು ಪ್ರಾರಂಭಿಸಿದನು. ಪಾಂಡವರು ಬಹಳ ಸಂಭ್ರಮದಿಂದ ಹೊರಟು ಹೋದರು. ಅವರ ಕಾರು ಯೋಧರು ಉಕ್ಕಿನ ಸಮುದ್ರದಂತೆ ಅವರ ಹಿಂದೆ ಸಜ್ಜುಗೊಂಡಿದ್ದರು. ಭೀಮಸೇನ ಮತ್ತು ಧನಂಜಯರು ಸಿಕಂದಿನ ರಥದ ಚಕ್ರಗಳನ್ನು ರಕ್ಷಿಸಿದರು. ಆದರೆ ನಕುಲ ಮತ್ತು ಸಹದೇವನು ಅವನ ಹಿಂಭಾಗದಲ್ಲಿ ಕಾವಲು ಕಾಯುತ್ತಿದ್ದರು. ಪ್ರಬಲ ಸತ್ಯಕಿ ಮತ್ತು ಚೇಕಿತನನು ಕೊನೆಯ ಶ್ರೇಣಿಯನ್ನು ನೋಡುತ್ತಿದ್ದನು ಮತ್ತು ದೃಷ್ಟದ್ಯುಮ್ನನ್ನು ಪಂಚಾಲರು ರಕ್ಷಿಸಿದರು. ಸಂಜಯನು ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಕಣ್ಣುಗಳು ಆತಂಕದಿಂದ ವಿಶಾಲವಾದವು. ಹೇ ಸಂಜಯ, ನನಗೆ ಹೇಳು, ನನ್ನ ಸೈನ್ಯವನ್ನು ಪಾಂಡವರು ಪೀಡಿಸುತ್ತಿರುವುದನ್ನು ನೋಡಿದ ಭೀಷ್ಮನು ಯುದ್ಧದಲ್ಲಿ ಏನು ಮಾಡಿದನು? ಸಂಜಯನು ತನ್ನ ಕಥೆಯನ್ನು ಮುಂದುವರಿಸಿದನು. ಆ ಮಹಾನ್ ಯೋಧ ಮತ್ತು ವೈರಿಗಳನ್ನು ಶಿಕ್ಷಿಸುವ ಭೀಷ್ಮನು ತಡೆಯಲಾಗದವನಾಗಿದ್ದನು. ಅವನು ಚಂಡಮಾರುತದಂತೆ ಪಾಂಡವರ ಮೇಲೆ ಬಾಣಗಳನ್ನು ಸುರಿಸಿದನು. ತನ್ನ ತೀಕ್ಷ್ಣವಾದ ದಂಡಗಳಿಂದ ಅವರ ಮುನ್ನಡೆಯನ್ನು ಪರಿಶೀಲಿಸಿದನು. ಬಾಣದ ನಂತರ ಬಾಣವನ್ನು ಹಾರಿಸುವಾಗ ಅವನ ದೊಡ್ಡ ಬಿಲ್ಲು ತನ್ನನ್ನು ತಾನು ವೃತ್ತಕ್ಕೆ ಸೆಳೆಯುವಂತೆ ತೋರುತ್ತಿತ್ತು. ಪ್ರತಿಯೊಂದು ತನ್ನ ಗುರುತುಗಳನ್ನು ಮಾರಣಾಂತಿಕ ನಿಖರತೆಯಿಂದ ಹೊಡೆಯುತ್ತಿತ್ತು. ಸಂಜಯ್ ಮಾತನಾಡುತ್ತಿದ್ದಂತೆಯೇ ಧೃತರಾಷ್ಟ್ರನ ಕಣ್ಣುಗಳ ಮುಂದೆ ಆ ದೃಶ್ಯವು ತೆರೆದುಕೊಂಡಿತು. ಯುದ್ಧದ ಅವ್ಯವಸ್ಥೆಯ ನಡುವೆ ಆ ಪ್ರಬಲ ಕಾರುಯೋಧನಾದ ಭೀಷ್ಮನು ಎತ್ತರವಾಗಿ ನಿಂತನು. ಅವನ ಬಾಣಗಳು ಜೇನುನೊಣಗಳ ಗುಂಪಿನಂತೆ ಹಾರುತ್ತಿದ್ದವು. ಪಾಂಡವರು ಅವನ ಕಡೆಗೆ ಧಾವಿಸಿದರು. ಆದರೆ ಭೀಷ್ಮನ ಕೋಪವು ಅವನನ್ನು ಮುಂದಕ್ಕೆ ತಳ್ಳಿತು. ಆ ಧೈರ್ಯಶಾಲಿ ಯೋಧನಾದ ಸಿಕಂದಿನ್ ಭೀಷ್ಮನ ಬಳಿ ಧಿಕ್ಕಾರದ ಮಾತುಗಳೊಂದಿಗೆ ಬಂದನು. ನೀನು ಕ್ಷತ್ರಿಯ ಜನಾಂಗದ ಸಂಹಾರಕನೆಂದು ನನಗೆ ತಿಳಿದಿದೆ ಎಂದು ಹೇಳಿದನು. ಆದರೆ ಓ
ಭೀಷ್ಮನೇ, ನಾನು ಇಂದು ನಿನ್ನೊಂದಿಗೆಯೇ ಪಾಂಡವರಿಗಾಗಿ ಮತ್ತು ನನಗಾಗಿ ಹೋರಾಡುತ್ತೇನೆ. ಭೀಷ್ಮನು ಸಿಕಂದಿನ ಮಾತುಗಳಿಗೆ ನಕ್ಕನು, ಆದರೆ ಅವನ ಕಣ್ಣುಗಳು ಕೋಪದಿಂದ ಕಿರಿದಾದವು. ನೀನೇ ಆ ಸಿಕಂದಿನ್ ಆಗಿದ್ದೀಯ, ಅದನ್ನು ಇನ್ನೂ ಸೃಷ್ಟಿಕರ್ತನು ಮೊದಲು ಸೃಷ್ಟಿಸಿದ್ದಾನೆ ಎಂದು ಅವನು ಹೇಳಿದನು. ಭೀಷ್ಮನ ಮೇಲೆ ಬಾಣದ ನಂತರ ಬಾಣವನ್ನು ಹಾರಿಸಿದಾಗ